ನಕ್ಸಲೈಟು ಒಂದು ಗೆಸ್ಟ್ ಹೌಸನ್ನು ಬಾಂಬಿಂದ ಸ್ಫೋಟಗೊಳಿಸ್ತಾರೆ. ಆ ಸಮಯದಲ್ಲಿ ಅಲ್ಲಿ ಒಂದು ನೂತನವಾಗಿ ವರ್ಗಾವಣೆಯಾಗಿ ಒಂದು ತಹಸೀಲ್ದಾರ್ ಅವರು ಬಂದಿರ್ತಾರಲ್ಲಿ. ಆ ತಹಸೀಲ್ದಾರ್ ಅದೇ ಮನೆಯಲ್ಲಿ ಇದ್ದಿರ್ತಾರೆ. ಆದರೆ ಅವರು ಈ ಭಯಂಕರವಾದಂಥ ನಕ್ಸಲೈಟರ ಸ್ಫೋಟದಿಂದ ತಪ್ಪಿ ಕಾಪಾಡಲ್ಪಟ್ಟಿದ್ದು, ಉಳಿದಿದ್ದು, ಬದುಕಿ ಬಂದಿದ್ದು ಹೇಗೆ? ಅದ್ಭುತವಾದಂಥ ಸಂಗತಿಗಳಿದೆ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ಈ ಸಂಗತಿಗಳನ್ನು ಅಷ್ಟೇ ಅಲ್ಲದೆ ಪ್ರಮೋಷನ್ ಆಗಲಾರದ ತಹಸೀಲ್ದಾರ್ ಅವರು ಸುಮಾರಷ್ಟು 12 ವರ್ಷಗಳವರು ತಹಸೀಲ್ದಾರ್ ಅವರ ಕೆಲಸ ಮಾಡಿದರು. ಅವರಿಗೆ ಪ್ರಮೋಷನ್ಗೆ ಭಾಳ ದೊಡ್ಡ ಅಡ್ಡಿ ಬಂದಿತ್ತು, ತಡೆ ಬಂದಿತ್ತು. ಪ್ರಮೋಷನ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಪ್ರಮೋಷನ್ ಆಗುವಂಥ ಸಮಯದಲ್ಲಿ. ಆದರೂ ಆತನಿಗೆ ಪ್ರಮೋಷನ್ ಆಗಿದ್ದೇ ಅತ್ಯಂತ ದೊಡ್ಡ ಆಶ್ಚರ್ಯ ಕಾರ್ಯವಾಗಿತ್ತು. ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ಗಮನಿಸ್ತೀರಿ ಮಾತನ್ನು. ಯಾಕೆಂದ್ರೆ ಇವತ್ತಿಗೂ ಯಾವತ್ತಿಗೂ ಸದಾಕಾಲಕ್ಕೂ ನಮ್ಮ ಕುಟುಂಬಗಳು, ನಮ್ಮ ಬಾಳನ್ನು, ನಮ್ಮ ಜೀವನವನ್ನು ಕಾಪಾಡತಕ್ಕಂಥವರು, ನಮ್ಮನ್ನು ರಕ್ಷಿಸ್ತಕ್ಕಂಥವ್ರು ಒಬ್ಬರಿದ್ದಾರೆ. ಆತನು ಯಾರು ಎಂಬುದಾಗಿ ನಾವು ತಿಳ್ಕೊಳ್ಬೇಕಾಗಿದೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಲ್ವಯ್ಯ ಎಂಬುದಾಗಿ. ಅದರ ನಿಮಿತ್ತ ನಕ್ಸಲೈಟು ಈಗ ಲಕ್ಷ್ಯ ಕೊಟ್ಟು ಒಂದೊಂದಾಗಿ ಈ ಒಂದು ಚಿಕ್ಕ ವಯಸ್ಸಿನಲ್ಲಿ, ಸುಮಾರು 23 ವಯಸ್ಸಿಗೆ ಚಂದ್ರಬೋಸ್ ಎಂಬ ವ್ಯಕ್ತಿ, ಸುಭಾಷ್ ಚಂದ್ರಬೋಸ್ ಎಂಬ ವ್ಯಕ್ತಿ, ಆಂಧ್ರ ಪ್ರದೇಶನ ಎಂಬ ವ್ಯಕ್ತಿ ತಹಸೀಲ್ದಾರ್ ಆಗಿ ಕೆಲವು ವರ್ಷಗಳು ಕೆಲಸ ಮಾಡಿ, ತದನಂತರ ಆತನಿಗೆ ನೂತನವಾಗಿ ಮದುವೆಯಾಗಿ ಕೌಟುಂಬಿಕ ಜೀವನವನ್ನು ಮಾಡಿಕೊಳ್ಳುತ್ತಾ ಇರುವ ಆ ಸಮಯದಲ್ಲಿ ಆತನಿಗೆ ಟೆಕ್ಕಲಿ ಎಂಬ ಗ್ರಾಮಕ್ಕೆ ಆತನಿಗೆ ವರ್ಗಾವಣೆ ಆಯಿತು. ಆ ಗ್ರಾಮಕ್ಕೆ ವರ್ಗಾವಣೆ ಆಗಿರುವಾಗ ಅವರ ಹೆಂಡತಿ ಮತ್ತು ತಾನು ಮತ್ತು ತನಗಿರ್ತಕ್ಕಂಥ ಎಲ್ಲ ವಸ್ತುಗಳು, ಮನೆ ವಸ್ತುಗಳೆಲ್ಲ, ಫರ್ನಿಚರ್ ಇರ್ತಕ್ಕಂಥ ಮನೆ ಉಪಕರಣಗಳು ಏನಿರ್ತವೆ ಎಲ್ಲಗಳನ್ನು ತೆಗೆದುಕೊಂಡು ಹೋಗಿರ್ತಾರೆ. ಅವರು ಹೋಗಿರುವ ದಿನದಲ್ಲಿ ಅವರ ಹೆಂಡತಿಗೆ ಮತ್ತು ಅವರ ಹೆಂಡತಿ ಜೊತೆಯಲ್ಲಿ ಕೆಲವು ಸಿಬ್ಬಂದಿಗಳು, ತಹಸೀಲ್ದಾರ್ ಅಂದ್ರೆ ಗೊತ್ತಿದೆ ಅಲ್ವ ಎಷ್ಟು ದೊಡ್ಡ ಹೌದಾದಲ್ಲಿ ಇರ್ತಾರೆ ಅಂತ. ಅವ್ರ ಹೆಂಡತಿಗೆ ಮತ್ತು ಅವರ ಹೆಂಡತಿ ಜೊತೆಯಲ್ಲಿ ಕೆಲವು ಸಿಬ್ಬಂದಿಗಳನ್ನು ಕಳಿಸಿ ಅಲ್ಲಿ ನೂತನವಾಗಿ ಮನೆ ಬಾಡಿಗೆ ನೋಡಿಕೊಳ್ಳಕ್ಕೂ ಕಳಿಸ್ತಾರೆ. ಆದರೆ ಪ್ರಸ್ತುತ ಅವರು ಅಲ್ಲಿ ಹೋಗಿ ತಲುಪಿದ ಕೂಡಲೇ ಫಾರೆಸ್ಟ್ ಗೆಸ್ಟ್ ಹೌಸ್, ಫಾರೆಸ್ಟ್ ಅತಿಥಿ ಗೃಹಕ್ಕೆ ಅವರು ಅಲ್ಲಿ ನಿಂತ್ಕೊಂಡು ಬಿಡ್ತಾರೆ. ಅಲ್ಲೇ ಉಳ್ಕೊಂಡು ಬಿಡ್ತಾರೆ. 1-2 ದಿನ ಆಗಿರ್ತದೆ, 2-3-4 ದಿನ ಆಗ್ತದೆ. ಅಲ್ಲಿ ದಿನಗಳಾಗಿದ್ದ ಕೂಡಲೇ ಅವರು ಮನೆಯೆಲ್ಲ ಕಡೆ ಹೋಗಿ ಹುಡುಕುತ್ತಾರೆ. ಅವರ ಹೆಂಡತಿ ಮತ್ತು ಅವರ ಹೆಂಡತಿಯೊಟ್ಟಿಗೆ ಅವರ ಸಿಬ್ಬಂದಿಗಳು, ತಹಸೀಲ್ದಾರ್ ಅವರ ಸಿಬ್ಬಂದಿಗಳು, ಚಂದ್ರಬೋಸ್ ಅವರ ಹೆಸರು. ಹುಡುಕುತ್ತಾ ಎಷ್ಟು ಜಾಲಾಡಿದ್ರು ಒಳ್ಳೆ ಮನೆ ಅವ್ರಿಗೆ ಸಿಗಲಿಲ್ಲ. ಆದರೆ ಒಂದು ಮನೆ, ಆ ಮನೆ ಯಜಮಾನರು ಮತ್ತು ಆ ಮನೆ ಅಲ್ಲೇ ಸಿಕ್ತು. ಮನೆ ಒಳಗೆ ನೋಡ್ಲಿಕ್ಕೆಲ್ಲ ಈ ತಹಸೀಲ್ದಾರ್ ಅವರು, ಅವರಿರ್ತಕ್ಕಂಥ ಒಂದು ಸ್ಟ್ಯಾಟಸ್ನಲ್ಲಿ, ಅವರಿರ್ತಕ್ಕಂಥ ಒಂದು ಸ್ಥಾಯಿನಲ್ಲಿ ಇರತಕ್ಕಂಥ ಒಂದು ಮನೆ ಅವ್ರಿಗೆ ಸಿಕ್ತು. ಆಗ ತನ್ನ ಗಂಡನಾದ ತಹಸೀಲ್ದಾರ್ ಅವರನ್ನು ಕೂಡ ತೆಗೆದುಕೊಂಡೋಗಿ ಅಲ್ಲಿ ತನ್ನ ಸಿಬ್ಬಂದಿಗಳ ಜೊತೆಲಿ ಆ ಮನೆಯೆಲ್ಲ ಮತ್ತೊಂದು ಆವರ್ತಿ ನೋಡ್ತಾರೆ. ನೋಡಿದ ಕೂಡಲೇ ಎಲ್ಲ ಮನೆ ಚೆನ್ನಾಗಿರ್ತದೆ, ಇರಲಿಕ್ಕೆ ಉಳಿಲಿಕ್ಕೆ, ಅಲ್ಲಿರ್ತಕ್ಕಂಥ ಎಲ್ಲ ಕೋಣೆಗಳೆಲ್ಲ ಚೆನ್ನಾಗಿರ್ತದೆ. ಮತ್ತು ತಹಸೀಲ್ದಾರ್ ಅವರು ಮತ್ತು ಹೊರಗೆ ಬರ್ತಾ ಇರುವಾಗ, ಹೊರಗೆ ಬಂದು ನೋಡಿದ ಕೂಡಲೇ ಆ ಮನೆಯ ದ್ವಾರಬಂಧರದ ಮೇಲೆ ಅಂದರೆ ಚೌಕಟ್ಟು ಮೇಲೆ ಒಂದು ದೊಡ್ಡ ಸಿಲುವೆ ಇರುತ್ತದೆ. ಆ ಸಿಲುವೆ ನೋಡಿ ತಹಸೀಲ್ದಾರ್ ಅವರಿಗೆ ಬಹಳ ಸಿಟ್ಟು ಬರ್ತದೆ. ಯಾಕಂದರೆ ಆ ತಹಸೀಲ್ದಾರ್ ಅವರು ಕ್ರೈಸ್ತವರಂದರೆ ಅವ್ರಿಗೆ ಇಷ್ಟ ಇಲ್ಲ. ಕ್ರೈಸ್ತರು ಅಂದರೆ ಅಲರ್ಜಿ ಅವರಿಗೆ. ಪ್ರೈಸ್ ಲಾರ್ಡ್ ಜೀಸಸ್. ಕ್ರೈಸ್ತರು ಅಂದ್ರೆ ಇಷ್ಟ ಇಲ್ಲ ಅವರಿಗೆ, ಬಹಳ ಇಷ್ಟವಿಲ್ಲದಂಥ ಕಾರ್ಯ. ಆ ಸಮಯದಲ್ಲಿ ಅದು ನೋಡಿದ ಕೂಡಲೇ
ಅವ್ರ ಹೆಂಡತಿ ಹೇಳ್ತಾನೆ, ಏನೇ ಇದು ನೋಡಿದ್ರೆ ಮನೆ ಮೇಲೆ ಶಿಲುಬೆ ಇದೆ, ಯಾರಾದ್ರೂ ನೋಡಿದ್ರೆ ಏನು ತಿಳ್ಕೊಳ್ತಾರೆ, ನಾವು ಕ್ರಿಶ್ಚಿಯನ್ ಅಂತ ತಿಳ್ಕೊಡೋದಲ್ವಾ, ಸರಿ ಆಗ್ತದ ಇದು ಅಂತ ಹೇಳಿರುವಾಗ ಅವ್ರ ಹೆಂಡತಿ ಹೇಳ್ತಾಳೆ, ಅಯ್ಯ ನಮಗೇನು ಅದರಿಂದ ತೊಂದರೆ ಇಲ್ಲ, ಮನೆ ಚೆನ್ನಾಗಿದೆ, ಒಳಗೆ ಹೋಗಿ ಇರ್ತೀವಲ್ಲ, ನೀವು ಮಾಡ್ಕೊಳ್ತಕ್ಕಂಥ ನೀವು ಮಾಡ್ಕೊಳ್ತಕ್ಕಂಥ ದೇವಿ ದೇವತೆಗಳ ಪೂಜೆಗಳು ನೀವು ಮಾಡ್ಕೊಳ್ಳೋದು ಅದೇನು ತೊಂದರೆ ಇಲ್ಲ, ಅದಕ್ಕೇನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಆದರೆ ಈ ಯಜಮಾನಳು, ಆ ತಹಸೀಲ್ದಾರ್ ಅವರ ಹೆಂಡತಿ ಜೀವನ ಒಂದು ಅದ್ಭುತವಾದಂಥ ಜೀವನ ಇತ್ತು. ಆಮೇಲೆ ಸರಿ ಬಿಡು ಅಂತೇಳಿ ಹೆಂಡತಿ ಹೇಳಿದ್ಕೊಳ್ಳಿ, ಇರ್ಲಿಯಾ ಇದೇ ಚೆನ್ನಾಗಿದೆ ಮನಿ ಅಂತ ಹೇಳಿದ್ಕೊಳ್ಳಿ, ಹೆಂಡತಿ ಹೇಳಿದ್ಕೊಳ್ಳಿ, ತಹಸೀಲ್ದಾರ್ ಅವರಾಗಿದ್ರು ಕೂಡ ಆಯ್ತು ಬಿಡು, ಅವಳಿಗೆ ಮೆಚ್ಚಿದೆಯಲ್ಲ, ಅವಳು ಉಳಿಯೋದು ಅವಳಲ್ಲ, ಹೆಚ್ಚಾಗಿ ಅವಳಾಗಿರೋದಲ್ಲ, ಈ ಮನೆ ಅವಳಿಗೆ ಇಷ್ಟ ಆಯ್ತು ಅಂತೇಳಿ ಸರಿ ಅಂತ ತಿಳ್ಕೊಂಡು ಆ ಮನೆಯಲ್ಲಿ ಬಾಡಿಗೆ ಉಳಿಲಿಕ್ಕೆ ಅವರು ಒಪ್ಕೊಂಡಿದ್ದ ಕೂಡಲೇ ಆ ಮನೆಯಲ್ಲಿ ಆ ದಿನ ಎಲ್ಲ ವಸ್ತುಗಳೆಲ್ಲ ತನ್ನ ಸಿಬ್ಬಂದಿಗಳೊಂದಿಗೆ ತನ್ನ ಕೂಲಿಗಾರರೊಂದಿಗೆ ಎಲ್ಲ ವಸ್ತುಗಳು ಶಿಫ್ಟ್ ಮಾಡಿಬಿಟ್ರಲ್ಲೇ, ಗೆಸ್ಟ್ ಹೌಸಿಂದ ಸಂಪೂರ್ಣ ವಸ್ತುಗಳು ಶಿಫ್ಟ್ ಮಾಡಿಬಿಟ್ರು. ಆ ಸಂಜೆ ವೇಳೆಯಲ್ಲಿ ಪೂರ್ಣವಾಗಿ ಶಿಫ್ಟಿಂಗ್ ಆಗಿ ಎಲ್ಲ ಆಯಿತು. ಪಾಪ ಅವ್ರು ಹೋಗಿ ಅಲ್ಲೇ ಮನೇಲಿ ಉಳ್ಕೊಂಡು ಅಲ್ಲೇ ತನ್ನ ಕೌಟುಂಬಿಕ ಜೀವನ, ಆ ದಿನ ಅವರು ಎಲ್ಲ ಸಿಬ್ಬಂದಿಗಳೆಲ್ಲ ಬಂದು ಹೆಲ್ಪ್ ಮಾಡಿದ್ರು, ಆಮೇಲೆ ಹೋದರು. ಆದರೂ ಆ ದಿನ ರಾತ್ರಿ ಸುಮಾರು ಮಧ್ಯರಾತ್ರಿ ದಾಟಿದ ನಂತರ 3 ಗಂಟೆಗೆ ಪೊಲೀಸರು ಸಿಬ್ಬಂದಿಗಳು ಎಲ್ಲ ಓಡಿ ಬಂದು ತಹಸೀಲ್ದಾರ್ ಅವರ ಬಾಡಿಗೆ ಮನೆಗೆ ಬಂದು ಅವರು ಬಾಗಿಲ ತಟ್ಟಿ ಆಶ್ಚರ್ಯಪಟ್ಟರು. 3 ಗಂಟೆಗೆ ಯಾರು ಬಾಗಿಲ ತಟ್ತಾ ಇದ್ದಾನೆ? ಬೇಗನೆ ತಹಸೀಲ್ದಾರ್ ಎದ್ದು ನೋಡಿದ ಕೂಡಲೇ ಅಲ್ಲೇ ಪೊಲೀಸರು ಮತ್ತು ತನ್ನ ಸಿಬ್ಬಂದಿಗಳು. ಏನಾಯ್ತು ಅಂತ ಕೇಳ್ತಾನೆ. ಇಲ್ಲ ಸರ್, ನೀವು ಉಳ್ಕೊಂಡಿರ್ತಕ್ಕಂಥ ಆ ಗೆಸ್ಟ್ ಹೌಸ್ ನಕ್ಸಲವಾದಿಗಳು ಸ್ಫೋಟಗೊಳಿಸಿದ್ದಾರೆ, ಏನು ಉಳಿದಿಲ್ಲ ಅಲ್ಲಿ ವಸ್ತುಗಳು, ಅಷ್ಟು ಭಯಂಕರವಾಗಿ ಸ್ಫೋಟ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ. ಆಗ ತಹಸೀಲ್ದಾರ್ ಅವರ ಎದೆ ಒಡೆದೋಯ್ತು. ತಹಸೀಲ್ದಾರ್ ಅವರು ಭಾರಿ ಗಾಬರಿಗೊಂಡ್ರು. ಅಯ್ಯೋ ಅಮ್ಮ, ನಾನು ಇವತ್ತು ಆಗ ಅಲ್ಲಿ ಇದ್ದಿದ್ರೆ ನಾವು ಸತ್ತೋಗ್ಬಿಡ್ತಿದ್ದೇವಲ್ಲ, ನಾನು ನನ್ನ ಕುಟುಂಬದವರು. ಹೇಗೋ ನನ್ನ ಹೆಂಡತಿ ಆ ಶಿಲುಬೆಯನ್ನು ನೋಡಿ ನಾನು ಈ ಮನೆಯನ್ನು ಬೇಡ ಎಂಬುದಾಗಿ ಹೇಳಿದಿದ್ರೆ, ಇವತ್ತು ಆ ಕ್ರೈಸ್ತರ ಶಿಲುಬೆಯನ್ನು ನೋಡಿ ನಾನು ಬೇಡ ಅಂತ ಹೇಳಿದಿದ್ರೆ, ನನ್ನ ಮಾತಿನಂತೆ ನನ್ನ ಹೆಂಡತಿ ಕೂಡ ಹಾಗೆ ಬಂದಿದ್ದಿದ್ರೆ, ನಾನು ನನ್ನ ಹೆಂಡತಿ ಇವತ್ತು ಇಲ್ಲದೆ ಹೋಗ್ತಿದ್ದೀವಲ್ಲ ಎಂಬುದಾಗಿ ಅವರು ಬಹಳಷ್ಟು ಗಾಬರಿಗೊಂಡು ಅವರ ಹೆಂಡತಿ ತನ್ನ ಮನಸ್ಸೊಳಗೆ ಏಸಯ್ಯ ನಿನಗೆ ಸ್ತೋತ್ರ ಎಂಬುದಾಗಿ ಗುಣಗಾನ ಮಾಡಿದ್ಲು. ಇದರ ರಹಸ್ಯ ಏನಂದ್ರೆ, ನನ್ನ ಪ್ರಿಯ ಸಹೋದರಿ ಸಹೋದರೇ, ಯು ಆರ್ ಲಿಸ್ನಿಂಗ್ ಸಮಥಿಂಗ್ ಲಿಟರಲ್ ಟ್ರೂತ್, ವಾಸ್ತವಿಕ ಸತ್ಯವನ್ನು ಕೇಳ್ತಾ ಇದ್ದೀರಿ ನೀವು. ಇದರ ಪೂರ್ಣ ರಹಸ್ಯ ಏನಂದ್ರೆ, ಈ ಕುಟುಂಬ ಹಾಗೂ ಆ ತಹಸೀಲ್ದಾರ್ ಅವರು ಅಂತ ಒಂದು ನಕ್ಸಲವಾದಿ ಸ್ಫೋಟದಿಂದ, ಫೈರಿಂಗ್ ಇಂದ ಉಳಿದು ಬಂದಿದ್ದ ಕಾರಣ ಏನೆಂಬುದಾಗಿ ನಾನು ಗಮನಿಸ್ತಾ ಇರುವಾಗ, ಆ ತಹಸೀಲ್ದಾರ್ ಅವರ ಹೆಂಡತಿ ಊರು ರಾಜಮಂಡ್ರಿ, ಆಂಧ್ರ ಪ್ರದೇಶನಲ್ಲಿ. ಆ ರಾಜಮಂಡ್ರಿಯಲ್ಲಿ ಅವರ ಮನೆ ಹತ್ರ, ಅವರ ಹೆಂಡತಿ ಮನೆ ಹತ್ರ ಚರ್ಚ್ ಇತ್ತು. ಆ ಚರ್ಚಿನಲ್ಲಿ ಹಾಡುಗಳು ಎಲ್ಲ ಕೇಳಿಸಲ್ಪಡ್ತಾ ಇತ್ತು. ಅವರು ಹಾಡುಗಳು ಕೇಳ್ತಾ ಆ ಚರ್ಚಿಗೆ ಹೋಗುತ್ತಾ ಅಲ್ಲಿ ಹಾಡು ಹಾಡ್ತಾ ಇದ್ದ ಒಂದು ಗಾಯಕಿ ಅಂತೇಳು ಎಂಥ ಗಾಯಕಿ, ಕ್ರೈಸ್ತ ಭಕ್ತಿಗೀತೆಗಳನ್ನು ಆ ಚರ್ಚಲ್ಲಿ ಹೋಗಿ ಹಾಡ್ತಿಲ್ಲಂತೆ. ಆಗ ಅವಳು ಯೇಸು ಕ್ರಿಸ್ತನನ್ನು ತನ್ನ ರಕ್ಷಕನಾಗಿ ನಂಬಿದ್ದಳು, ತನ್ನ ಒಡೆಯನಾಗಿ ನಂಬಿ ಸ್ವೀಕರಿಸಿದ್ಲಕ್ಕಿ. ಎಲ್ಲರೂ ಹೇಳ್ತೀರಿ ಹಲ್ಲೆಲೂಯ, ಹಲ್ಲೆಲೂಯ. ಎಷ್ಟು ಸಂತೋಷವಾಗಿ ನೀವೆಲ್ಲರೂ ಕೂತ್ಕೊಂಡಿದ್ರಿ. ನಿಮ್ಮೆಲ್ಲರ ಸಂತೋಷವನ್ನು ನೋಡಿ ಅನೇಕ ದೇಶ ವಿದೇಶಗಳಲ್ಲಿ ಇದ್ದವರು ಕೂಡ ಸಂತೋಷವಾಗ್ತಾ ಇದೆ. ಈ ಎಲ್ಲ ಸಭೆಯವರ ಪ್ರಾರ್ಥನೆಯಿಂದಲೇ, ಈ ನಮ್ಮ ಸಭೆಯವರ ಪ್ರೋತ್ಸಾಹದಿಂದಲೇ ನಿಮ್ಮವರೆಗೆ ಇಂಥ ಒಂದು ಒಳ್ಳೆಯ ಸಂದೇಶ ತಲುಪ್ತಾ ಇದೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಪ್ರೋತ್ಸಾಹ! ಪ್ರಸಂಗ ಮಾಡುವಾಗಲೂ ನನ್ನ ಜೊತೆಯಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನನ್ನು ಪ್ರೋತ್ಸಾಹಿಸ್ತಾ ಇರ್ತಾರೆ. ಹಲ್ಲೆಲೂಯ. ಅದ ಕಾರಣ ಈಗ ಆ ಹೆಂಡತಿ ಯೇಸು ಕ್ರಿಸ್ತನನ್ನು ನಂಬಿಕೊಂಡಿದ್ದಾಳಂತೇಳಿ ಈ ತಹಸೀಲ್ದಾರ್ ಅವ್ರಿಗೆ ಗೊತ್ತಿಲ್ಲ. ಆದರೆ ಅವರ ತಂದೆ ತಾಯಿಗಳು, ಹೆಂಡತಿಯವರ ತಂದೆ ತಾಯಿಗಳು ಯಾರೂ ಕ್ರೈಸ್ತರಾಗಲಿಲ್ಲ. ಇವಳು ಕ್ರೈಸ್ತರಾಗಿದ್ದಾಳಂತೇಳಿ ಯಾರಿಗೂ ಹೇಳಿಲ್ಲ. ಆದರೆ ಇವಳು ಯೇಸು ಕ್ರಿಸ್ತನನ್ನು ತನ್ನ ರಕ್ಷಕನಾಗಿ, ತನ್ನ ಒಡೆಯನಾಗಿ ಸ್ವೀಕರಿಸಿ ಆತನ ಹಾಡುಗಳನ್ನು
ಆ ಕ್ರೈಸ್ತ ಭಕ್ತಿಗೀತೆಗಳನ್ನು ಕೀರ್ತನೆಗಳನ್ನು ಹಾಡ್ತಾ ಆ ಒಂದು ಚರ್ಚಲ್ಲಿ ಒಂದು ಗಾಯಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ಲು. ಅಪೋಸ್ತಲ ಕೃತ್ಯ 16ನೇ ಅಧ್ಯಾಯ. ಅಪೋಸ್ತಲ ಕೃತ್ಯ 16ನೇ ಅಧ್ಯಾಯದಲ್ಲಿ ಒಂದು ಅದ್ಭುತವಾದಂಥ ಮಾತಿದೆ. ಅದೇನೆಂದರೆ, ಅಪೋಸ್ತಲರು ಮತ್ತು ಅಪೋಸ್ತಲನಾದ ಪೌಲನು ಸೀಲಸ್ನು ಆವಾಗ ಆ ಸ್ಥಳಗಳಲ್ಲಿ ಆ ಪ್ರದೇಶಗಳಲ್ಲಿ ಹೋಗಿ ದೇವರ ಸುವಾರ್ತೆಯನ್ನು ಸಾರ್ತಾ ಇರುವಾಗ ನಡೆದಿರ್ತಕ್ಕಂಥ ಒಂದು ಘಟನೆ. ಅದೇನೆಂದರೆ, ಅಪೋಸ್ತಲರಾದ ಪೌಲು ಮತ್ತು ಸೀಲಸರನ್ನು ಅಲ್ಲಿರ್ತಕ್ಕಂಥ ಪ್ರಭುತ್ವದವರು, ಸರ್ಕಾರದವರು ಅವರನ್ನು ಜೈಲಲ್ಲಿ ಹಾಕಿರ್ತಾರೆ, ಸೆರೆಮನೆಯಲ್ಲಿ ಹಾಕಿರ್ತಾರೆ. ಸೆರೆಮನೆಯಲ್ಲಿ ಹಾಕಿರುವಾಗ ಆ ಸೆರೆಮನೆ ಸೀಲಸ್ ಪೌಲವರು ಪ್ರಾರ್ಥನೆ ಸ್ತುತಿ ಗಾನಗಳನ್ನು ಮಾಡ್ತಾ ಇರುವಾಗ ಅಲ್ಲಿ ಭೂಕಂಪದಂತೆ ನಡೆದು ಎಲ್ಲ ಬೇಡಿಗಳು ಕಳಚಿ ಬಿದ್ದು ಬಾಗಿಲುಗಳು, ಸೆರೆಮನೆಯ ಬಾಗಿಲುಗಳು ತೆರೆದು ಅಲ್ಲಿ ಸೆರೆಮನೆ ಒಳಗೆ ಯಾರೂ ಕಂಡಿಲ್ಲ. ಅಲ್ಲಿ ಸೆರೆಮನೆ ಕಾವಲುಗಾರ ಅಂದರೆ ಸೆರೆಮನೆಯ ಕಾವಲುಗಾರನು, ಸೆಕ್ಯೂರಿಟಿ ಒಳಗೆ ನೋಡ್ತಾನೆ, ಅಯ್ಯೋ ಯಾರೂ ಇಲ್ಲಲ್ಲ, ಎಲ್ಲರೂ ಹೋಗ್ಬಿಟ್ರು ಅಂತೇಳಿ ಬೇಗನೆ ತನ್ನ ಆಗಿನ ಕಾಲದಲ್ಲಿ 2000 ವರ್ಷದ ಆಗಿನ ಕಾಲದಲ್ಲಿ ತನ್ನ ಕತ್ತಿಯನ್ನು ತೆಗೆದು ತನ್ನನ್ನು ತಾನು ಕೊಂದು ಹಾಕ್ಕೊಳ್ಳಿಕ್ಕೆ ಯತ್ನಿಸಿದನು. ಆಗ ಪೌಲು, ಅಪೊಸ್ತಲನಾದ ಸಂತ ಪೌಲನು ಸೀಲಸನು ಪೌಲನು ಕೂಗಿ ಹೇಳಿದ, ಹಾನಿ ಮಾಡ್ಕೋಬೇಡ, ತಡ್ಕೋ ಎಂಬುದಾಗಿ ಕೂಗುತ್ತಾನೆ. ಕೂಗಿದ ಕೂಡಲೇ, ನಾವು ಎಲ್ಲಿ ಹೋಗಲಿಲ್ಲ, ನೀನು ಹಾನಿ ಮಾಡ್ಕೋಬೇಡ, ನಾವು ಯಾರೂ ಇಲ್ಲಿಂದ ಓಡಿ ಹೋಗಿಲ್ಲ, ಯಾಕಂದ್ರೆ ಓಡಿ ಹೋಗಿದ್ರೆ ಆತನ ನೌಕರಿ ಹೋಗುವುದು ಅವಮಾನ ಪಾಲಾಗ್ತಾನೆ ಎಂಬುದಾಗಿ ಆತ್ಮಹತ್ಯೆ ಮಾಡ್ಕೋದೆ. ಆವಾಗ ಗಡಗಡನೆ ನಡಗಿದ. ಆ ನಡಗುತ್ತಿರ್ತಕ್ಕಂಥ ಆ ರೋಮನ್ ಕ್ರೈಸ್ತವನಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿ, ಆ ರೋಮನ್ ಸೆಕ್ಯೂರಿಟಿ ಗಾರ್ಡ್ ಎಂಬುದಾಗಿ ಕೆಲವು ಜನ ಹೇಳ್ತಾರೆ. ಆದರೆ ಅದು ಓದ್ತಿರೋ ಮಾತನ್ನು ಈತನು ಏನಾಗಿದ್ದಾನೆ ಎಂಬುದಾಗಿ ಸ್ವಲ್ಪ ನೋಡ್ಕೊಳ್ಳೋಣ. ಜೈಲ್ ಅಧಿಕಾರಿ, ಸೂಪ್ರಿಡೆಂಟ್ ಆಫ್ ಜೈಲ್ ಅಂದ್ರೆ ಆ ಜೈಲಿನ ಅಧಿಕಾರಿ. 16ನೇ ಅಧ್ಯಾಯ 29 ಬರ್ತದೆ. ಮತ್ತು ಹೇಳುವ, ನೀವು ಓದುವ. ಅವರನ್ನು ಹೊರಗೆ ಕರ್ಕೊಂಡು, ಆಗ ಹೊರಗೆ ಕರ್ಕೊಂಡು ಬರ್ಲಿಕ್ಕೆ ಮುಂಚೆ ನಾ ಹೋಗ್ತಾ ಇದ್ದೇನೆ. ಆಗ ಅವ್ರ ಹತ್ರ ಮೊಣಕಾಲ ಮೇಲೆ ಬಿದ್ದು ಗನಗಡೆ ನಡಗ್ತಾ ಇರ್ತಾನೆ ಆ ಜೈಲ್ ಅಧಿಕಾರಿ. ಏನ್ ಹೇಳ್ತಾನೆ? ಆಗ ಪೌಲನು ಮಹಾಶಬ್ದದಿಂದ ಕೂಗಿ ಆ ಜೈಲ್ ಅಧಿಕಾರಿಗೆ, ನೀನೇನು ನಿನ್ನನ್ನು ಆತ್ಮಹತ್ಯೆ ಮಾಡ್ಕೋಬೇಡ, ನಾವೆಲ್ಲರೂ ಎಲ್ಲಿ ಓಡಿ ಹೋಗಿಲ್ಲ, ಇಲ್ಲೇ ಇದ್ದೀವಿ. ಆಗ ಆ ಜೈಲಧಿಕಾರಿ ದೀಪ ತರಬೇಕೆಂದು ಕೂಗಿ ಒಳಕ್ಕೆ ಹಾರಿ ನಡುಗುತ್ತಾ ಪೌಲು ಸೀಲರ ಮುಂದೆ ಮೊಣಕಾಲ ಮೇಲೆ ಬಿದ್ದನು. ಯಾರು? ಜೈಲಧಿಕಾರಿ, ಜೈಲ್ ಸೂಪ್ರಿಡೆಂಟ್. ಆಗ ಆ ಸಂತ ಪೌಲ ಮತ್ತು ಸಂತ ಸೀಲಸ್ ಅವರನ್ನು ಏನೆಂದು ಬೇಡಿಕೊಂಡನಂದ್ರೆ, ಹೊರಗೆ ಕರ್ಕೊಂಡು ಬಂದು, ಪ್ರಭುಗಳೇ ಅಂದ್ರೆ ಅಯ್ಯನವರೇ, ನಾನು ರಕ್ಷಣೆ ಹೊಂದಬೇಕಾದ್ರೆ, ನಾನು ಈ ಒಂದು ಭಯಂಕರವಾದಂಥ ಆಘಾತದಿಂದ ರಕ್ಷಣೆ ಹೊಂದಬೇಕಾದ್ರೆ, ನನ್ನ ಜೀವನದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ರಕ್ಷಣೆ ಪಡಿಬೇಕಾದ್ರೆ, ಸುಭದ್ರತೆ ಪಡಿಬೇಕಾದ್ರೆ ನಾನು ಏನು ಮಾಡಬೇಕಯ್ಯ ಎಂಬುದಾಗಿ ಸಂತ ಪೌಲ ಸೀಲಸಿಗೆ ಈ ಜೈಲಧಿಕಾರಿ ಪ್ರಶ್ನಿಸ್ತಾನೆ. ಆಗ ಪೌಲನು ಕರ್ತನಾದ ಯೇಸು ಕ್ರಿಸ್ತನನ್ನು, ಒಡೆಯನಾದ ಯೇಸು ಕ್ರಿಸ್ತನನ್ನು ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುತ್ತಿ. ಪಾಪದಿಂದ ಶಾಪದಿಂದ ಮಾತ್ರ ಅಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರೇ, ಈ ಲೋಕದಲ್ಲಿ ಬರ್ತಾ ನೀನು ರಕ್ಷಣೆ ಹೊಂದುತ್ತಿ. ನೀನು, ನಿನ್ನ ಮನೆಯವರು, ನಿನ್ನ ಮನೆತನದವರೆಲ್ಲರೂ, ನೀನು ನಂಬಿಕೊಳ್ಳೋದ್ರ ಮೂಲಕ ನಿನ್ನ ಕುಟುಂಬದವರೆಲ್ಲರೂ ರಕ್ಷಣೆ ಹೊಂದುವರು ಎಂಬುದಾಗಿ ಅಪೊಸ್ತಲನಾದ ಸಂತ ಪೌಲನು ಆ ಜೈಲ್ ಅಧಿಕಾರಿಗೆ ಹೇಳ್ತಾನೆ. ರಕ್ಷಣೆ ಅಂದ್ರೆ ಬಹಳ ಜನ ತಿಳ್ಕೊಡ್ತಾರೆ, ಪಾಪದಿಂದ ಬಂದಿರತಕ್ಕಂಥ ಶಿಕ್ಷೆ, ನರಕ, ನಿತ್ಯ ನರಕದಿಂದ ತಪ್ಪಿಸೋದೇ ರಕ್ಷಣೆ ಅಂತ ತಿಳ್ಕೊಂಡಿದ್ದಾರೆ. ನನ್ನ ಪ್ರಿಯ ಎಲ್ಲ ಆತ್ಮೀಯರೇ, ಪಾಪದಿಂದ ಬಂದಿರತಕ್ಕಂಥ ಶಿಕ್ಷೆ, ನರಕ, ನಿತ್ಯ ನರಕದಿಂದನೂ ತಪ್ಪಿಸುತ್ತಾನೆ, ಅದು ಕೂಡ ತಪ್ಪಿಸ್ತಾನೆ. ಆ ಪಾಪ, ದ್ರೋಹ, ಅಪರಾಧಗಳಿಂದ ಬರತಕ್ಕಂಥ ಶಿಕ್ಷೆ, ಶಾಪ, ರೋಗಗಳು, ವ್ಯಾಧಿಗಳು, ಅನಿಷ್ಟಗಳು, ದುಷ್ಟರ ಕಾಟದಿಂದ, ಕೇಡಿನಿಂದ, ಶತ್ರುವಿನ ಬಾಧೆಯಿಂದ, ಉಪದ್ರವಗಳಿಂದ
ಮಾರಕ ಸೋಂಕುಗಳಿಂದ ನಿನಗೆ ರಕ್ಷಣೆ ಹೇಗೆ ಆಗುವುದು? ರಕ್ಷಣೆ ಅಂದರೆ ನಮ್ಮ ಅಮಾಯಕರಾಗಿರ್ತಕ್ಕಂಥ ಕೆಲವರು ಮರಣಿಸಿದ ಕೂಡಲೇ ಸ್ವರ್ಗ ಹೋಗ್ತಿ, ದೇವರನ್ನು ನಂಬಿಕೊಳ್ಳದೆ ಇದ್ರೆ ನೀನು ನರಕಕ್ಕೆ ಹೋಗ್ತಿ ಎಂಬುದಾಗಿ ತಿಳಿಸ್ತಾರೆ. ಆದರೆ ಇಲ್ಲಿ ಯೇಸು ಕ್ರಿಸ್ತನನ್ನು ನಿನ್ನ ಸ್ವಂತ ಒಡೆಯನಾಗಿ, ನಿನ್ನ ಪ್ರಭುವಾಗಿ, ಕರ್ತನಾಗಿ ನೀನು ಒಪ್ಪಿಕೊಂಡು ಬಾಯಿಂದ ನಂಬಿದರೆ ನಿನಗೂ ರಕ್ಷಣೆ ಆಗೋದು, ನಿನ್ನ ಕುಟುಂಬದವರೆಲ್ಲರಿಗೂ, ನಿನ್ನ ಮನೆತನದವರೆಲ್ಲರಿಗೂ ರಕ್ಷಣೆ ಉಂಟಾಗೋದು ಎಂಬುದಾಗಿ ಹೇಳಿದ. ಹೀಗೆ ಈ ಟೆಕ್ಕಲಿ ಗ್ರಾಮದಲ್ಲಿ ಹೋಗಿರ್ತಕ್ಕಂಥ ತಹಸೀಲ್ದಾರ್ ಚಂದ್ರಬೋಸ್ ಅವರ ಹೆಂಡತಿ ಯೇಸು ಕ್ರಿಸ್ತನನ್ನು ಯಾವಾಗಲೂ ನಂಬಿಕೊಂಡಿದ್ದಳು. ಆದರೆ ಮದುವೆ ಆಗಿದ್ದಾಗಿಂದ ಅವರ ಗಂಡನ ಜೊತೆಯಲ್ಲಿ, ಗಂಡನ ಅಧೀನದಲ್ಲಿ ಇದ್ದುಕೊಂಡು ಆತನ ಹೇಳಿದ್ದಂತೆ ನಡ್ಕೊಳ್ತಾ ಇದ್ಳು. ಆದರೆ ಇನ್ನೂವರೆಗೂ ಗಂಡನಿಗೆ ಅವಳು ಈ ರಹಸ್ಯವನ್ನು ಬಯಲುಗೊಳಿಸಲಿಲ್ಲ. ಆದರೆ ಆ ದಿನ ತಹಸೀಲ್ದಾರ್ ಅವರು ಆಶ್ಚರ್ಯಪಡಿದೇನೆಂದ್ರೆ, ಯಾವ ಮನೆಗೆ ಸಿಲುಬೆ ಇದೆ ಆ ಮನೆ ನಾವು ತಗೊಂಡ್ರೆ ಅದು ಕ್ರಿಶ್ಚಿಯನ್ ಅಂತ ತಿಳ್ಕೊತಾರೆ, ನಮ್ದು ಅವಮಾನ ಆಗ್ತದಲ್ಲ, ನಾವು ಮತಾಂತರ ಆಗಿದೆ ಎಂಬುದಾಗಿ ತಿಳ್ಕೊತಾರಲ್ಲ ಎಂಬುದಾಗಿ ಹೇಳಿಕೊಂಡು ಆ ಮನೆ ಬೇಡ ಎಂಬುದಾಗಿ ಆತನು ಹೇಳಿದರೂ ನನ್ನ ಹೆಂಡತಿ ಅದನ್ನು ಹೇಗಾದ್ರೆ ಮಾರಿ ರೂಲ್ ಔಟ್ ಮಾಡಿ ಅಲ್ಲಿ ಉಳಿಯುವಂತೆ ಮಾಡಿದ್ದು. ಈಗ ಸಿಲುಬೆ ಇರುವ ಮನೆಯನ್ನು ನಾನು ತ್ಯಜಿಸಿದ್ದರೆ ನನಗೆ ರಕ್ಷಣೆ ಆಗ್ತಿಲ್ಲಾಗಿತ್ತು ಎಂಬ ಮನವರಿಕೆ ತಹಸೀಲ್ದಾರ್ ಅವರಿಗೆ ಆಗಿತ್ತು, ಚಂದ್ರಬೋಸ್ ತಹಸೀಲ್ದಾರ್ ಅವರಿಗೆ. ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಇವ್ರದ್ದು. ಇವತ್ತು ಮತ್ತು ನಾಳೆನೂ ಈ ಸ್ಟೋರಿಯನ್ನು ಕಂಪ್ಲೀಟ್ ಮಾಡ್ತಾನೆ. ಯಾಕಂದರೆ ಅದ್ಭುತವಾದಂಥ ವಾಕ್ಯಗಳಿಂದ ರೂಪಿಸಲ್ಪಟ್ಟಿರ್ತಕ್ಕಂಥದ್ದು. ಯಾಕಂದರೆ ಯಾವಾಗ ತಹಸೀಲ್ದಾರ್ ಅವರ ಹೆಂಡತಿ ಎಷ್ಟೋ ಕಾಲಗಳ ಹಿಂದೆ ಯೇಸು ಕ್ರಿಸ್ತನನ್ನು ತನ್ನ ಒಡೆಯನು, ತನ್ನ ರಕ್ಷಕನಾಗಿ ನಂಬಿ ಸ್ವೀಕರಿಸಿ ಆತನನ್ನು ಸಂಗೀತಗಳಿಂದ, ಕೀರ್ತನೆಗಳಿಂದ ಮಹಿಮೆ ಪಡಿಸ್ತಾ ಇದ್ಲೋ, ಆಗಲೇ ಅವರ ಕುಟುಂಬದವರು ಇವಳು ಯಾವ ಕುಟುಂಬದಲ್ಲಿ ಕಾಲಿಡ್ತಾಳೋ ಆ ಕುಟುಂಬಕ್ಕೂ ಪರಲೋಕದಲ್ಲಿರುವಂತಹ ಸರ್ವೇಶ್ವರನು, ಭೂಮಿ ಆಕಾಶಗಳಿಗೆ ಒಡೆಯನಾಗಿರ್ತಕ್ಕಂಥ ಕರ್ತನಾದ ಯೇಸು, ಆ ಹೊಸದಾಗಿ ಮದುವೆಯಾಗಿರ್ತಕ್ಕಂಥ ಆ ತಹಸೀಲ್ದಾರ್ ಅವರನ್ನು ಕೂಡ, ಅವರಿಗಿರುವ ಎಲ್ಲ ವಸ್ತುಗಳನ್ನು ಕೂಡ ಎಷ್ಟು ಸುರಕ್ಷಿತವಾಗಿ ಕಾಪಾಡಿದ್ದಾನೆ. ಒಂದೇ ರಾತ್ರಿ ಸುಮಾರು 8 ತಾಸುಗಳ ಅಂತರದಲ್ಲಿ ಅವರ ವಸ್ತುಗಳ ಸಮೇತ, ಅವರ ಪ್ರಾಣ ಸಮೇತ ಸುರಕ್ಷಿತವಾಗಿ ಪಾರಾಗಿ ಬಂದು ಅವರು ಒಂದು ಬಾಡಿಗೆ ಮನೆಯಲ್ಲಿದ್ದರು. ಆಗ ಈ ಕಾರ್ಯವು ರಾತ್ರಿ ಬಂದು ಅವರು ತಿಳಿಸಿದ ಕೂಡಲೇ ಬೇಗನೆ ಸರ್ ನೀವು ಹೆಡ್ ಕ್ವಾರ್ಟರ್ಗೆ, ಅಂದರೆ ನಿಮ್ಮ ಮೇಲಧಿಕಾರಿಗಳಿಗೆ ರಿಪೋರ್ಟ್ ಮಾಡಬೇಕು. ಯಾಕಂದರೆ ನೀವಿರ್ತಕ್ಕಂಥ ಗೆಸ್ಟ್ ಹೌಸ್ ಸ್ಫೋಟ ಆಗಿದೆ, ನಿಮ್ಗೇನಾಗಿಲ್ಲ ಎಂಬುದಾಗಿ ತಿಳಿಸಬೇಕು, ಬೇಗನೆ ನೀವು ಅಲ್ಲಿ ರಿಪೋರ್ಟ್ ಮಾಡಿ ಎಂಬುದಾಗಿ ಹೇಳಿರುವಾಗ ಅಲ್ಲೇ ತನ್ನ ಮೇಲಧಿಕಾರಿಗಳಿಗೆ ಆತನು ವರದಿ ಸಲ್ಲಿಸ್ತಾನೆ ತಹಸೀಲ್ದಾರ್ ಅವರು. ಆಗ ಬೇಗನೆ ಅಲ್ಲಿಂದ ಒಂದು ಪೊಲೀಸ್ ವ್ಯಾನನ್ನು ಕಳಿಸಿ ಅವರಿಗೂ ಅವರ ಮನೆಗೆ ರಕ್ಷಣೆ ಅನುಗ್ರಹಿಸ್ತಾರೆ. ಆದರೆ ಅಲ್ಲಿಂದ ಪೊಲೀಸ್ ವ್ಯಾನ್ರು ಬರಲಿಕ್ಕೆ ಮುಂಚೆನೆ ಪರಲೋಕದಲ್ಲಿರುವಂಥ ನೀನು ನಾನು ನಂಬಿರ್ತಕ್ಕಂಥ ಕರ್ತನಾದ ಯೇಸು ಕ್ರಿಸ್ತನ ಸುಭದ್ರತೆ, Z+ ಸೆಕ್ಯೂರಿಟಿಗಿಂತಲೂ ಅದ್ಭುತವಾದಂಥ ಸುಭದ್ರತೆ, ಭದ್ರತೆ, ಕಾವಲ ಆತನಿಗಿತ್ತು. ಯಾರ ನಿಮಿತ್ತ? ತನ್ನ ಹೆಂಡತಿಯಾದ ಆ ರಾಜವೆಂಡ್ರಿನಲ್ಲಿ ಇದ್ದು ನಂಬಿಕೊಂಡು ಬಂದಿರತಕ್ಕಂಥ ಹೆಂಡತಿ ಮೂಲಕವಾಗಿ ಆ ಒಂದು ತಹಸೀಲ್ದಾರ್ ಅವರಿಗೆ ರಕ್ಷಣೆ ಆಯಿತು. ಹೀಗೆ ದಿನಗಳು ಕಳೀತಾ ಇರುವಾಗ ಆ ತಹಸೀಲ್ದಾರ್ ಅವ್ರ ಹತ್ರ, ಮನೆ ಹತ್ರನೇ ಒಂದು ಚರ್ಚ್ ಕೂಡ ಇತ್ತು. ಆ ಚರ್ಚಲ್ಲಿ ಪ್ರತಿ ಭಾನುವಾರ ಮೈಕ್ ಸೆಟ್ ಹಚ್ಕೊಂಡು ಹಾಡಾಡ್ತಾ, ಕೀರ್ತನೆ ಆಡ್ತಾ ಪ್ರಸಂಗ ಮಾಡ್ತಾ ಇದ್ರು. ಇವರಿಗೆ ಅದೇ ದಿನ ರಜೆ, ತಹಸೀಲ್ದಾರ್ ಅವ್ರಿಗೆ ಅದೇ ದಿನ ರಜೆ. ಈಗ ತಹಸೀಲ್ದಾರ್ ಅವ್ರು ಏನು ಮಾಡಿದ್ರು, ತನ್ನ ಸಿಬ್ಬಂದಿಗಳನ್ನು ಕರೆಸಿ ಅವ್ರು ಯಾರು ಸೌಂಡ್ ಕಡಿಮೆ ಮಾಡಂತ ಹೇಳ್ರಿ, ಅವ್ರಿಗೆ ಬಂದ್ ಮಾಡಂತ ಹೇಳ್ರಿ ಸರ್, ಅದು ಯಾಕೆ ಲೌಡ್ ಸ್ಪೀಕರ್ ಎಲ್ಲ ಹಚ್ಚಿದಾರಲ್ಲ ಅಂತೇಳಿ ಹೇಳಿದ್ರೆ, ಅವ್ರು ಪ್ರಾರ್ಥನೆ ನಡೀತಾ ಇದೆ ಅದಕ್ಕೆ ಹಚ್ಚಿದ್ದಾರೆ ಸರ್ ಅಂತ ಹೇಳ್ತಾರೆ. ಇಲ್ಲ, ಬಂದ್ ಮಾಡಂತ ಹೇಳೋರಿಗೆ ಅಂತ ಹೇಳಿರುತ್ತೆ. ಯಾಕಂದ್ರೆ ತಹಸೀಲ್ದಾರ್. ಹಲ್ಲೆಲೂಯಾ. ಆದರೂ ಆ ಚರ್ಚಿನ ಪಾಸ್ಟರ್ ಸ್ವಲ್ಪ ಸೌಂಡ್ ಕಡಿಮೆ ಮಾಡಿದ್ರು, ಆಮೇಲೆ ಪ್ರಾರ್ಥನೆ ನಡೆಸ್ಕೊಳ್ತಾ ಇದ್ರು. ಪ್ರತಿ ಸಾರಿ ಆ ಪಾಸ್ಟರ್ ಒಟ್ಟಿಗೆ ಈ ತಹಸೀಲ್ದಾರ್ ಅವರು, ತಹಸೀಲ್ದಾರ್ ಪಾಸ್ಟರ್ ಒಟ್ಟಿಗೆ ಯಾವಾಗ ನೋಡಿದ್ರೆ ಘರ್ಷಣೆ, ವಾದ ವಿವಾದ ಆಗ್ತಾ ಇರ್ತದೆ.
ಅವ್ರು ಬಂದ್ ಮಾಡಂತ ಹೇಳಿ ಇವರು ಒತ್ತಾಯ ಮಾಡೋದು, ಅವರು ಪಾಪ ಪ್ರಾರ್ಥನೆ ನಡೆಸ್ಕೊಳ್ಳಿಕ್ಕೆ ಅವರು ಸೌಂಡ್ ಸಿಸ್ಟಮ್ ಇಟ್ಕೊಂಡು, ಅವ್ರು ಲೌಡ್ ಸ್ಪೀಕರ್ ಇಟ್ಟಿದ್ದಾರೆ, ಸೌಂಡ್ ಸಿಸ್ಟಮ್ ಒಳಗಿಟ್ಟಿಲ್ಲ, ಲೌಡ್ ಸ್ಪೀಕರ್ನ ಇಟ್ಟಿದ್ದಾರೆ. ಹೀಗೆ ವಾದ ವಿವಾದಗಳು ಆಗ್ತಾ ಇತ್ತು. ಆದರೆ ಅವರ ಹೆಂಡತಿ ಅವರನ್ನು ಸಂಭಾಳಿಸ್ತಾ ಇದ್ಲು. ಕೆಲವು ದಿನಗಳಾದ ನಂತರ, ಕೆಲವು ವರ್ಷಗಳಾದ ನಂತರ ಅಲ್ಲಿ ಆಗಿದ್ದೇನೆಂದ್ರೆ, ಸುಮಾರಷ್ಟು ಮನೆ ಇಲ್ಲದವರಿಗೆ ಮನೆ ಕೊಡುವುದಕ್ಕಾಗಿ ಸರ್ಕಾರಿ ಯೋಜನೆ ಆ ಒಂದು ಊರಿಗೆ ಬಂತು. ಸುಮಾರು 100 ಮನೆಗಳು ಮನೆ ಇಲ್ಲದವರಿಗೆ ಮಂಜೂರು ಮಾಡಿ ಅವರಿಗೆ ಒದಗಿಸಬೇಕು, ಅವ್ರಿಗೆ ಮನೆ ಕಟ್ಟಿಸಿ ಕೊಡಬೇಕು. ಇವರು ಆದೇಶದಲ್ಲಿ ಇತ್ತದು. ಇವರೇನು ಮಾಡಿದ್ರು, ಎಲ್ಲರಿಗೆ ಮನೆ ಕೊಟ್ಟಿದ್ದಾರೆ, ಕಟ್ಟಿಸಿಕೊಟ್ಟಿದ್ದ ಕೂಡಲೇ ಸರ್ಕಾರದವರು ಆ ಮನೆಯಲ್ಲಿ ಇರಬೇಕಾಗಿರ್ತಕ್ಕಂಥ ಅರ್ಹರು, ಅವರ ವಾರ್ಷಿಕ ಆದಾಯ ಕಡಿಮೆ ಇರಬೇಕು, ಅವರು ನಿಜವಾಗಲೂ ಬಡವರಾಗಿರಬೇಕು, ಅಂಥವ್ರಿಗೆ ಮನೆ ಕೊಡಬೇಕೆಂಬುದಾಗಿ ಆದೇಶ ಆಯಿತು. ಅಲ್ಲಿ ಏನಾಯಿತು, ಈ ಒಂದು ಭಯಂಕರವಾದಂಥ ಅನಾಹುತ ಅಲ್ಲಿ ನಡೀತು. ಅಲ್ಲಿನ ರಾಜಕೀಯ ಕೆಲವ ಕುತಂತ್ರರು, ತಹಸೀಲ್ದಾರ್ ಅವರು ಮನೆ ಇದ್ದವರಿಗೆ, ಶ್ರೀಮಂತರಿಗೆ, ಮನೆ ಉಳ್ಳವರಿಗೆ ಮನೆ ಕೊಟ್ಟು ಅವರು ತಮ್ಮ ಬ್ಯಾಂಕನ್ನು ತುಂಬಿಕೊಡೋದೆಂಬುದಾಗಿ ಅವರ ಮೇಲೆ ಆರೋಪ ಹೊರಿಸ್ತಾರೆ. ಅವರು ಬೇಗನೆ ಅವರನ್ನು ವಜಾ ಮಾಡಬೇಕು, ಇಲ್ಲದ್ರೆ ಸಸ್ಪೆಂಡ್ ಮಾಡಿ ಅವರ ಮೇಲೆ ಇನ್ಕ್ವೈರಿ ನಡೆಸಬೇಕೆಂಬುದಾಗಿ ಹೇಳಿಕೊಂಡು ಅಲ್ಲಿನ ಕೆಲವ ರಾಜಕೀಯ ಕುತಂತ್ರ ಪಿಟೂರಿಗಳು ಏನು ಮಾಡ್ತಾರಂದ್ರೆ, ಆತನ ವಿರೋಧವಾಗಿ ಕುತಂತ್ರವನ್ನು ರಚಿಸಿ ಅಲ್ಲೇ ಒಂದು ಸತ್ಯಾಗ್ರಹವನ್ನು ಏರ್ಪಡಿಸಿ, ಉಪವಾಸ ಸತ್ಯಾಗ್ರಹವನ್ನು ಮಾಡಿಸಿ, ಅಲ್ಲಿರ್ತಕ್ಕಂಥ ಎಲ್ಲ ಜನರು ಈತನ ಮೇಲೆ ಕ್ರಮ ಜರುಗಿಸಬೇಕೆಂಬುದಾಗಿ ಆ ತಹಸೀಲ್ದಾರ್ ಅವರ ಮೇಲೆ ಆರೋಪ ಹೊರಿಸ್ತಾರೆ. ಆಗ ತಹಸೀಲ್ದಾರ್ ಅವರು ಬಹು ಪ್ರಾಮಾಣಿಕರಾಗಿದ್ದರು ಅವರು ತಮ್ಮ ಕೆಲಸದ ಉದ್ಯೋಗದ ವಿಷಯದಲ್ಲಿ. ಆ ಸಮಯದಲ್ಲಿ ಬಹಳಷ್ಟು ಇನ್ಕ್ವೈರಿ ನಡೀತಾ ಇದೆ, ಎಲ್ಲ ಪೇಪರ್ನಲ್ಲಿ, ಟಿವಿಯಲ್ಲೆಲ್ಲ ಬರ್ತಾ ಇದೆ. ತಹಸೀಲ್ದಾರ್ ಅವರು ಬಡವರಿಗೆ ಮನೆ ಕೊಡಲಿಲ್ಲ, ಎಲ್ಲ ಶ್ರೀಮಂತರಿಗೆ ಮನೆ ಕೊಟ್ಟರು ಎಂಬುದಾಗಿ. ಆಮೇಲೆ ಮೇಲಧಿಕಾರಿಗಳಿಂದ ತಹಸೀಲ್ದಾರ್ ಅವರಿಗೆ ಸೂಚನೆ ಬಂದಿತ್ತು, ಏನು ಹೀಗೆ ಆಯಿತು ಎಂಬುದಾಗಿ. ಆಗ ಆತನು ಎಲ್ಲ ಅರ್ಜಿಗಳನ್ನು, ಅವರ ಲಿಸ್ಟ್ಗಳನ್ನು ತೆಗೆದು ಎಲ್ಲವನ್ನು ಮತ್ತೊಂದು ಸಾರಿ ಪರಿಶೀಲನೆ ಮಾಡ್ತಾರೆ. ಯಾರು? ಈ ತಹಸೀಲ್ದಾರ್ ಅವರು ಪರಿಶೀಲನೆ ಮಾಡಿದರೆ ಸಂಪೂರ್ಣ ಮನೆ ಇಲ್ಲದವರಿಗೂ, ಆದಾಯ ಕಡಿಮೆ ಇದ್ದವರಿಗೂ, ಕಡು ಬಡವರಿಗೆ ಮನೆಗಳು ಕೊಟ್ಟಿದ್ದು ಆತನ ಪರಿಶೀಲನದಲ್ಲಿ ತೋರಿ ಬರ್ತದೆ. ಆತನು ಮತ್ತು ತಿರುಗಿ ತಹಸೀಲ್ದಾರ್ ಅವರು ಮತ್ತು ತಿರುಗಿ ಮೇಲಧಿಕಾರಿಗಳಿಗೆ ವರದಿ ಸಲ್ಲಿಸ್ತಾರೆ. ಸರ್, ಇಲ್ಲಿ ಯಾವುದೇ ರೀತಿಯಾದಂಥ ಅವಘಡ, ಅಂದರೆ ಯಾವುದೇ ರೀತಿಯಾದಂಥ ಭ್ರಷ್ಟತೆ ನಡೆದಿಲ್ಲ. ಎಲ್ಲೇ ತಪ್ಪಿದ್ದಾರೆ 1 ಅಥವಾ 2 ಜನರಿಗೆ ಮಾತ್ರ ಮನೆ ಹೋಗಿರ್ಬೋದು, ಆದರೆ 100 ಜನರಲ್ಲಿ ಯಾರು ಎಲ್ಲ ಬಡವರೇ ಇದ್ದಾರೆ, ಎಲ್ಲ ಕಡು ಬಡವರು, ಆದಾಯದ ಕೆಳಗಿದ್ದವರು, ದರಿದ್ರ ಕಾರ್ಯಕ್ಕೆ ಬಂದಿರತಕ್ಕಂಥವ್ರಿಗೆ ನಾವು ಕೊಟ್ಟಿದ್ದೇವೆ ಎಂಬುದಾಗಿ ಅವರು ವರದಿ ಸಲ್ಲಿಸ್ತಾರೆ. ಆದರೂ ಅಲ್ಲಿರತಕ್ಕಂಥ ಸ್ಥಳೀಯ ನಾಗರಿಕರು, ರಾಜಕೀಯ ಕೆಲವು ಕುತಂತ್ರಿಗಳು ಆತನನ್ನು ಸಸ್ಪೆಂಡ್ ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಎಂಬುದಾಗಿ ಬಹಳಷ್ಟು ಒತ್ತಾಯ ತರ್ತಾರೆ ಪ್ರಭುತ್ವದ ಮೇಲೆ, ಸರ್ಕಾರದ ಮೇಲೆ. ಆ ಸಮಯದಲ್ಲಿ ಈತನು ಇಷ್ಟೆಲ್ಲ ನಾನು ಈ ಗ್ರಾಮದವ್ರಿಗೆ, ಈ ಊರಿನವ್ರಿಗೆ ಮಾಡಿದ್ರೆ ಈ ಊರಿನವ್ರು ಯಾಕೆ ಹಿಂಗೆ ಮಾಡ್ತಾ ಇದ್ದಾರಂತೆ ಬಹಳ ನೊಂದುಕೊಂಡ. ಆಮೇಲೆ ಈತನು ಹೋಗಿ ಮೇಲಧಿಕಾರಿಗಳ ಹತ್ರ ಹೋಗಿ ಅವರು ವರದಿ ಅವರ ಸಮಕ್ಷಮದಲ್ಲಿ ಕೂತ್ಕೊಂಡು ಹೇಳಿದರು, ಏನು ಮಾಡಬೇಕು, ಅವ್ರು ಸಸ್ಪೆಂಡ್ ಮಾಡಂತ ಹೇಳ್ತಾ ಇದ್ದಾರೆ, ಆದರೆ ಇಲೆಕ್ಷನ್ ಬಂದಿದೆ, ನಾನು ಸಸ್ಪೆಂಡ್ ಮಾಡಲಿಕ್ಕಾಗಲ್ಲ, ಒಂದು ಇನ್ಕ್ವೈರಿಯನ್ನು ಹಾಕ್ತೇನೆ ಅಂತೇಳಿ ಒಂದು ಇನ್ಕ್ವೈರಿ ಆಫೀಸರನ್ನು ನೇಮಿಸಿ ಇದರ ವಿಷಯದಲ್ಲಿ ಇನ್ಕ್ವೈರಿ ಮಾಡಿ ಎಂಬುದಾಗಿ ಒಂದು ಇನ್ಕ್ವೈರಿ ಹಾಕಿರ್ತಾರೆ. ಆ ಸಮಯದಲ್ಲಿ ಇವರಿಗೆ ಜಾಯಿಂಟ್ ಕಲೆಕ್ಟರ್ ಎಂಬ ಪ್ರಮೋಷನ್ ಆಗುವಂತ ಸಮಯ ಬಂದಿತ್ತು. ಸುಮಾರಷ್ಟು ಜನರ ಪ್ರಮೋಷನ್ ಆ ಸಮಯದಲ್ಲಿ ಬಂದಿತ್ತು. ಈತನು ಕೂಡ ಪ್ರಮೋಷನ್ ಆಗುವ ಲಿಸ್ಟ್ ಅಲ್ಲಿ ಇತ್ತು. ಯಾರು? ಚಂದ್ರಬೋಸ್ ಎಂಬ ತಹಸೀಲ್ದಾರ್. ಆ ಲಿಸ್ಟ್ ಅಲ್ಲಿ ಇದ್ದಾಗ ಆ ಸಮಯದಲ್ಲಿ ಈತನ ಪ್ರಮೋಷನ್ಗೆ ಅಡ್ಡಿಯಾಗಿದೆ ಏನಂದ್ರೆ, ಈ ಮನೆಗಳು ವಿತರಿಸುವಾಗ ಧನವಂತರಿಗೆ ವಿತರಿಸಿದ್ರೆ ಎಂಬುದಾಗಿ ಸುಳ್ಳು ಆರೋಪವನ್ನು ಹೊರಿಸಿದ್ರಲ್ಲ, ಅದರ ನಿಮಿತ್ತ ಈತನ ಪ್ರಮೋಷನ್ ಸಂಪೂರ್ಣವಾಗಿ ನಿಂತೋಯ್ತು. ಆಗ ಬಹಳ ದುಃಖವಾಯಿತು. ನಾನು ಈ ಊರಿಗೆ ಇಷ್ಟು ವರ್ಷಗಳು ನಾನು ಇಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ,
ಇಷ್ಟೆಲ್ಲ ಹೆಲ್ಪ್ ಮಾಡಿದ್ದಾನೆ, ಆದರೂ ಇವರು ನನ್ನನ್ನು ಹೀಗೆ ಸುಳ್ಳಾರು ಬೋರಿಸಿ ನನಗೆ ತೊಂದರೆ ಕೊಟ್ಟರಲ್ಲ ಎಂಬುದಾಗಿ ಹೇಳಿಕೊಂಡು ಬಹಳ ದುಃಖಪಟ್ಟರು ಅವರು. ಆ ಸಮಯದಲ್ಲಿ ಈ ಪಾಸ್ಟರ್, ಆ ಚರ್ಚಿನ ಪಾಸ್ಟರ್, ಆ ಸ್ಥಳೀಯ ಚರ್ಚಿನ ಪಾಸ್ಟರ್, ದೇವರ ನಾಮಕ್ಕೆ ಮಹಿಮುಂಟಾಗಲಿ ನನ್ನ ಪ್ರಿಯ ಸಹೋದರಿ ಸಹೋದರಿ, ಬೈಬಲ್ ಹೇಳ್ತಾ ಇದೆ, ನಿಮ್ಮನ್ನು ಹಿಂಸಿಸೋರಿಗಾಗಿ ನೀನು ಆಶೀರ್ವದಿಸು, ನಿಮ್ಮನ್ನು ನಿಂದಿಸೋರಿಗಾಗಿ ನೀನು ಆಶೀರ್ವದಿಸೋರ್ತು ಶಪಿಸಬೇಡ, ನೀನು ಅವ್ರಿಗಾಗಿ ಪ್ರಾರ್ಥನೆ ಮಾಡು. ರೋಮಾಪುರದವರ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಈ ಕ್ರೈಸ್ತ ಪಾಸ್ಟರ್, ಆ ಸ್ಥಳೀಯ ಪಾಸ್ಟರ್ ಮಾಡಿರ್ತಕ್ಕಂಥ ಒಂದು ಅದ್ಭುತವಾದಂಥ ಒಂದು ಕೃತ್ಯವನ್ನು ನಾವು ನೋಡುವಾಗ, ರೋಮಾಪುರದವರ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಇರತಕ್ಕಂಥ ಒಂದು ಕಾರ್ಯವು ನೆನಪು ಬರ್ತಾ ಇದೆ. ಈ ತಹಸೀಲ್ದಾರ್ ಅವರು ಶತ್ರುಗಳಂತೆ ತನಗಿರ್ತಕ್ಕಂಥ ಅಧಿಕಾರದಲ್ಲಿ ಮೆರೆಯುತ್ತಾ ಅವರಿಗೆ ಪ್ರಾರ್ಥನೆ ಮಾಡಲಿ ಕೊಡಲೆ, ಅವರಿಗೆ ಸೌಂಡ್ ಸಿಸ್ಟಮ್ ಹಚ್ಚಲಿಕ್ಕೆ ಕೊಡದೇ ಇರುವ ಇಂಥ ಒಂದು ತೊಂದರೆ ಕೊಟ್ಟರು ಕೂಡ ಇವರೆಲ್ಲರಿಗೆ ಒಂದು ಅವಕಾಶ ಸಿಕ್ತು. ಅದಕ್ಕೆ ರೋಮಾಪುರದವರ ಬರೆದ ಪತ್ರಿಕೆ 12ನೇ ಅಧ್ಯಾಯ 9ನೇ ವಚನದಲ್ಲಿ, ನೀವು ನಿಷ್ಕಪಟ ಉಳ್ಳ ಪ್ರೀತಿಯಿಂದ ಪ್ರೀತಿಸೋರಾಗಿರಿ, ಕೆಟ್ಟದನ್ನು ಹೇಸಿಗೆ ಮಾಡಿ ಒಳ್ಳೆಯದನ್ನು ಗಟ್ಟಿಯಾಗಿ ಪ್ರಾಮಾಣಿಕರಾಗಿ ಕಟ್ಟುನಿಟ್ಟಾಗಿ ಅನುಸರಿಸಿರಿ, ಒಬ್ಬರಿಗೊಬ್ಬರು ಸಹೋದರಂತೆ ಪ್ರೀತಿಸಿರಿ, ಸನ್ಮಾನಿಸುವುದರಲ್ಲಿ ಎಲ್ಲರಿಗಿಂತ ಮುಂದಾಗಿರಿ, ಮತ್ತು ಕೆಲಸ ಮಾಡಿದೆ ದೇವರ ಸೇವೆ ಮಾಡೋದ್ರಲ್ಲಿ ಅಲಸಿಗಳಾಗಿರದೆ ಆಸಕ್ತ ಚಿತ್ತರಾಗಿ ಕೆಲಸ ಮಾಡ್ರಿ, ಉಪದ್ರವಗಳಲ್ಲಿ ಸೈರಣೆ ಉಳ್ಳವರಾಗಿ ಬರುವ ನಿರೀಕ್ಷಿಸಿರಿ ಉಪದ್ರವಗಳಲ್ಲಿ ಎಂಬುದು. ಹಾಗೆ ಇದು ರೋಮಾಪುರದವರ ಪತ್ರಿಕೆ ನೋಡುವಾಗ ಆಮೇಲೆ ಬಹಳ ಸುಂದರವಾಗಿ ಬರಲ್ಪಟ್ಟಿದೆ, ಸಾಧ್ಯವಾದಷ್ಟು ಎಲ್ಲರೊಟ್ಟಿಗೆ ಸಮಾಧಾನವಾಗಿ ನಡ್ಕೊಳ್ಳ್ರಿ. ಈ ರೀತಿಯಾದಂಥ ವ್ಯಕ್ತಿ, ಈತನಿಗೆ ಶತ್ರು ಆಗಿದ್ದಾನೆ ಯಾರು? ಪಾಸ್ಟರ್ಗೆ ತಹಸೀಲ್ದಾರ್ ಅವರು. ಆದರೆ ಈಗ ತಹಸೀಲ್ದಾರ್ ಅವರು ಶತ್ರು ಆದರೂ ಕೂಡ ಈತನು ಒಳ್ಳೆಯದನ್ನೇ ಮಾಡಬೇಕು. ಆದರೆ ಅವರಿಗೆ ಅದಕ್ಕೆ ಹೇಳ್ತಾ ಇದ್ದಾನೆ, ಸೇಡು ತೀರಿಸ್ಕೊಳ್ಳೋ ನಿಮ್ಮ ಕೆಲಸ ಅಲ್ಲ. ದೇವರು ಹೇಳ್ತಾ ಇದ್ದಾರೆ, ಸೇಡು ತೀರಿಸ್ಕೊಳ್ಳೋದು ನಿಮ್ಮ ಕೆಲಸ ಅಲ್ಲ, ಅದು ವಿಧಿವಶಕ್ಕೆ ಬಿಟ್ಕೊಡ್ರಿ, ವಿಧಿ ನೋಡಿಕೊಳ್ತಾನೆ. ಆದರೆ ನಿನ್ನ ಕೆಲಸ ಏನು? ಕೇಡಿಗೆ ಕೇಡು ಮಾಡುವುದು ನಿನ್ನ ಕೆಲಸವಲ್ಲ, ನೀನು ಅವರಿಗೆ ಒಳ್ಳೆಯದನ್ನೇ ಮಾಡಬೇಕು ಎಂಬ ವಚನ ಪ್ರಕಾರವಾಗಿ ಈಗ ಶತ್ರುಗೆ ಹಸಿದಿರುವಾಗ ಅವನು ತನಗೆ ಊಟವನ್ನು ಕೊಡು, ನೀರಡಿಕೆ ಆಗಿರುವಾಗ ನೀರನ್ನು ಕೊಡು. ಅಂತ ಶತ್ರುಗೆ ಅವನು ಕೇಡು ಮಾಡ್ತಾ ಇದ್ರೆ ಆ ಕೇಡಿಗೆ ಸೋತೋಗಿ ನೀನು ಕೇಡು ಮಾಡ್ಲಿಕ್ಕೆ ಹೋದ್ರೆ ನೀನು ಸೋತೋದಾಗ ಆಗ್ತದೆ. ಆದರೆ ನೀನು ಕೆಟ್ಟದನ್ನು ಒಳ್ಳೆಯದ್ರ ಮೂಲಕವಾಗಿ ಜಯಿಸಿಕೋ, ಆಗ ಅಂಥವರ ತಲೆ ಮೇಲೆ ಬೆಂಕಿಯ ಕೆಂಡಗಳಿಟ್ಟಂಗಾಗ್ತದೆ ಎಂಬುದಾಗಿ ಹೇಳಿರ್ತಾರೆ. ಈ ವಚನದ ಅನುಸಾರವಾಗಿ ಈ ಪಾಸ್ಟರ್ ಏನ್ ಮಾಡ್ತಾರೆ, ಅವರ ಮನೆಗೆ ಹೋಗ್ತಾರೆ. ಈ ಕುಳ್ಳ ಪಾಸ್ಟರ್ ಬಿಳಿ ಶರ್ಟ್ ಹಾಕೊಂಡಿರ್ತಾರೆ, ಬಿಳಿ ಪ್ಯಾಂಟ್ ಹಾಕೊಂಡ್ರೆ ಕುಳ್ಳ ಪಾಸ್ಟರ್. ಒಂದು ಚರ್ಚಿನ ಸಾಮಾನ್ಯ ಒಂದು ಚಿಕ್ಕ ಚರ್ಚಿನ ಒಂದು ಚಿಕ್ಕ ಕ್ರೈಸ್ತ ಆಲಯದ ಚರ್ಚಿನ ಪಾಸ್ಟರ್ ಅದು. ಅವ್ರ ಮನೆಗೆ ಹೋಗ್ತಾರೆ. ಹೋಗಿ ಅವ್ರ ಜೊತೆಲಿ ಮಾತಾಡ್ತಾರೆ. ಅಯ್ಯ ಅಂಥೇಳಿ ಪರ್ಮಿಷನ್ ತೊಗೊಂಡು ಅವ್ರ ಮನೆಗೆ ಹೋಗಿ ಮಾತಾಡ್ತಾರೆ. ಮಾತ್ರ ಅಯ್ಯ, ನಾವು ಒಂದು ಕಾರ್ಯ ನಿಮ್ಮ ಹತ್ರ ಹೇಳಬೇಕೆಂಬುದಾಗಿ ಬಂದಿದ್ದೇವೆ. ಏನು ನಿಮ್ಮ ವಿರುದ್ಧ ಭಾಳಷ್ಟು ಪೇಪರ್ನಲ್ಲಿ ಬರ್ತಾ ಇದೆ, ವರದಿಯಲ್ಲಿ ಬರ್ತಾ ಇದೆ, ಮಾಧ್ಯಮದಲ್ಲಿ ಬರ್ತಾ ಇದೆ, ನಿಮಗೆ ಸಸ್ಪೆಂಡ್ ಮಾಡಬೇಕು, ನಿಮಗೆ ಪ್ರಮೋಷನ್ ಆಗಬಾರ್ದು, ನಿಮ್ಮನ್ನು ತೆಗೆದುಹಾಕಬೇಕು, ನೀವು ಶ್ರೀಮಂತರಿಗೆ ಮನೆ ಕೊಟ್ಟರೆ ಎಂಬುದಾಗಿ ಹೇಳಿಕೊಂಡು ಬಹಳಷ್ಟು ವದಂತಿಗಳು ಕೇಳಿಸ್ಬರ್ತಾ ಇದೆ. ಮಾಧ್ಯಮದಲ್ಲಿ ಪೇಪರ್ ಮೂಲಕವಾಗಿ ಕೇಳಿದ್ದೇವೆ. ಆದರೆ ನಮಗೆ ಗೊತ್ತಿದೆ ತಹಸೀಲ್ದಾರ್ ಅವರೇ, ನೀವು ನಿಜವಾಗಲೂ ಬಡವರಿಗೆ ಮನೆ ಕೊಟ್ಟಿದ್ರೆ ಎಂಬುದಾಗಿ. ಅದು ನಿಮ್ಗೆ ಹೆಂಗೆ ಗೊತ್ತಿದೆ? ನಮ್ಮ ಚರ್ಚಿನಲ್ಲಿರುವ ಎಲ್ಲ ಕ್ಲಾಸ್ 4 ಎಂಪ್ಲಾಯೀಸ್ ಇದ್ದಾರೆ. ಅವರು ಪಾಪ ಚಿಕ್ಕ ಚಿಕ್ಕ ಅಂಗಡಿ ಇಟ್ಕೊಂಡಿದ್ದರು, ಮನೆ ಕೆಲಸ ಮಾಡೋರು, ಮತ್ತು ಮನೆ ಮುಸುರಿ ತಿಕ್ಕೋ ಕೆಲಸ ಮಾಡೋರು, ಮತ್ತು ಗಟರನ್ನು ತೋಡೋರು, ಮತ್ತು ಕೂಲಿ ಮಾಡೋರು, ಕಡು ಬಡವರಿಗೆ ನಮ್ಮ ಚರ್ಚಿನಲ್ಲಿದ್ದ ಎಲ್ಲರಿಗೂ ನೀವು ಮನೆಯನ್ನು ಶಾಂಕ್ಷನ್ ಮಾಡಿದ್ರಿ. ಅದು ನಮ್ಗೆ ಗೊತ್ತಿದೆ. ಹೌದಾ? ಅದಕ್ಕೆ ನಾವು ಚರ್ಚಿನವರೆಲ್ಲ ತೀರ್ಮಾನ ಮಾಡಿದ್ದೇವೆ, ನಿಮಗೆ ಪ್ರಮೋಷನ್ ಆಗಬೇಕು, ನಿಮಗೆ ಸಸ್ಪೆಂಡ್ ಆಗಬಾರ್ದು ಎಂಬುದಾಗಿ ನಾವು ನಾಳೆ 1 ದಿವಸ ಉಪವಾಸ ಪ್ರಾರ್ಥನೆಯನ್ನು ಗೊತ್ತು ಮಾಡಿದ್ದೇವೆ ಎಂಬುದಾಗಿ ಹೇಳ್ತಾರೆ. ಎಲ್ಲರೂ ಹೇಳ್ತೀರಾ ಹಲ್ಲೆಲೂಯಾ? ಗಂಭೀರವಾಗಿ ಹೇಳ್ತೀರಾ? 1 ದಿವಸ ಉಪವಾಸ ಪ್ರಾರ್ಥನೆ ನಾವು ಗೊತ್ತು ಮಾಡಿದ್ದೇವೆ, ಅನೌನ್ಸ್ ಮಾಡಿದ್ದೇವೆ. ಆವಾಗ ಕೇಳ್ತಾನೆ, ಹೌದಾ? ಅದನ್ನ ಮನಸ್ಸೊಳಗೆ ತಿಳ್ಕೊತಾ ಇರ್ತಾನೆ, ನಾನು ಈ ಪಾಸ್ಟರ್ ಜೊತೆ ಯಾವಾಗಲೂ ವಾದ ವಿವಾದ ಆಯಿತು, ಸೌಂಡ್ ಸಿಸ್ಟಮ್ ವಿಷಯದಲ್ಲಿ ಈತನನ್ನು ನಾನು ಗದರಿಸಿದೆ, ಸೌಂಡ್ ಸಿಸ್ಟಮ್ ಇಡಬಾರ್ದು ಎಂಬುದಾಗಿ ಎಷ್ಟೋ ಅವ್ರು ತೊಂದರೆ ಕೊಟ್ಟಿದ್ದೀನಿ,
ಆದರೂ ಈ ಪಾಸ್ಟರ್ ನನ್ನ ಹತ್ರ ಬಂದು ಪೇಪರ್ನಲ್ಲಿ ಎಲ್ಲ ನನ್ನ ಬಗ್ಗೆ ಕೆಟ್ಟದ್ದು ಬರೀತಾ ಇದ್ರೆ ನನ್ನ ಬಗ್ಗೆ ಒಳ್ಳೇದು ಮಾತಾಡಿದವರು ಯಾರೂ ಇಲ್ಲ. ಆದರೆ ಈ ತಹಸೀಲ್ದಾರ್ ಅವರು ನನಗೆ ಜಾಯಿಂಟ್ ಕಲೆಕ್ಟರ್ ಆಗಿ ಪ್ರಮೋಷನ್ ಆಗುವ ವಿಷಯದಲ್ಲಿ ನನಗೆ ಡಿಮೋಷನ್ ಆಗದಂತೆ ಮತ್ತು ನನಗೆ ಸಸ್ಪೆಂಡ್ ಆಗದಂತೆ ನಾವು ಪ್ರಾರ್ಥನೆ ಮಾಡ್ತೇವೆ. ಅಯ್ಯನವರೇ, ನೀವು ನಿಶ್ಚಿಂತರಾಗಿರಿ, ನಿಮ್ಮ ಪ್ರಮೋಷನ್ ನಿಮ್ಮ ಸಸ್ಪೆಂಡ್ ಆಗುವುದಿಲ್ಲ, ನಿಮ್ಮ ಪ್ರಮೋಷನ್ ಖಂಡಿತ ನಿಮಗೆ ಸಿಗ್ತದೆ. ಯಾಕಂದರೆ ನೀವು ಬಡವರಾದ ನಮ್ಮ ಚರ್ಚ್ನಲ್ಲಿರ್ತಕ್ಕಂಥ ಎಲ್ಲ ಬಡವರಿಗೆ ಮನೆಯನ್ನು ಕೊಟ್ಟಿದ್ರಿ, ನಾವು ಪ್ರಾರ್ಥನೆ ಮಾಡ್ತೇವೆ, ಖಂಡಿತ ನಿಮಗೆ ಪ್ರಮೋಷನ್ ಆಗ್ತದೆ ಎಂಬುದಾಗಿ ಆ ಕುಳ್ಳ ಪಾಸ್ಟರ್ ಆ ಒಂದು ದೊಡ್ಡ ಅಧಿಕಾರಿಗೆ ಮಾತಾಡ್ತಿರುವಾಗ ಆ ದೊಡ್ಡ ಅಧಿಕಾರಿ ಮನಸ್ಸು ಎಷ್ಟು ಶೇಕ್ ಆಯ್ತು ಅಂದ್ರೆ ನೋಡ್ತೀರಿ. ಆ ಕುಳ್ಳ ಪಾಸ್ಟರ್ಗೆ ನೋಡ್ತಾ ಏನಂತ ಇದನ್ನು ಗೊತ್ತಿದೆ, ಈ ಚಂದ್ರ ಬೋಸ್ ತಹಸೀಲ್ದಾರ್ ಅವರು ಮನಸ್ಸೊಳಗೆ ನನಗೆ ಇದುವರೆಗೂ MLA ಆಗಲಿ ನನಗೆ ಆಶ್ವಾಸನೆ ಕೊಡಲಿಲ್ಲ, ಯಾವ ದೊಡ್ಡ ಅಧಿಕಾರಿಗಳಾಗಲಿ ನನ್ನ ಪರಿಚಯದವರು, ಇಷ್ಟು ಎಲ್ಲ ಅಧಿಕಾರಿಗಳು ನನ್ನ ವಿಷಯ ಗೊತ್ತಿದೆ, ನಾನೆಷ್ಟು ಪ್ರಾಮಾಣಿಕನಾಗಿದೆ ಅಂತ ಗೊತ್ತಿದೆ, ಅವರೆಲ್ಲರೂ ಯಾರೂ ನನಗೆ ಈ ರೀತಿಯಾದಂಥ ಧೈರ್ಯ ಕೊಡಲಿಲ್ಲ. ಮತ್ತು ಯಾವ MP ಆಗಲಿ ಯಾವ ದೊಡ್ಡ ಅಧಿಕಾರಿ ಹತ್ರ, ಎಷ್ಟೋ ಅಧಿಕಾರಿಗಳ ಹತ್ರ ಹೋದ್ರು ಕೂಡ ಅವ್ರು ಯಾರು ನನಗೆ ಇಂಥ ಒಂದು ಆಶ್ವಾಸನ ಭರವಸೆ ನನಗೆ ಕೊಡಲಿಲ್ಲ. ಚಿಂತೆ ಮಾಡಬೇಡ್ರಿ ಸರ್, ಯೇಸು ನಿಮ್ಮನ್ನು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಖಂಡಿತವಾಗಿ ನೀವು ಸಸ್ಪೆಂಡ್ ಆಗೋದಿಲ್ಲ, ನಿಮ್ಗಾಗೋ ಪ್ರಮೋಷನ್ ಖಂಡಿತವಾಗಿ ಆಗ್ತದೆ, ನಾವು ಪ್ರಾರ್ಥನೆ ಮಾಡ್ತೇವೆ, ನಾಳೆ ನಾವು ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಎಂಬುದಾಗಿ ಆತನಿಗೆ ಹೇಳಿದರು. ಯಾಕಂದ್ರೆ ಅವರ ಹೆಂಡತಿ ಗುಪ್ತವಾದಂಥ ಬಿಲಿಯವರಾಗಿದ್ದಳು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಎಲ್ಲರೂ ಹೇಳ್ತೀರ ಅಲ್ಲೂಯ್ಯ. ಆಗ ಸರಿ, ಆತನ ಮನಸ್ಸಿಗೆ ಎಷ್ಟೋ ಆದರಣೆ ಆಯಿತು. ಒಂದು ದೊಡ್ಡ ಅಧಿಕಾರಿ ತಹಸೀಲ್ದಾರ್, ಎಷ್ಟೋ 12 ವರ್ಷ ಆತ ಅಲ್ಲಿ ಸೇವೆ ಸಲ್ಲಿಸಿದ್ರು, ನನ್ನ ಬಗ್ಗೆ ಒಳ್ಳೆ ಮಾತು ಮಾತಾಡಿರುವ ಒಂದೇ ಒಂದು ಕುಳ್ಳ ವ್ಯಕ್ತಿ, ಆಫ್ಟರ್ ಆಲ್ ಒಂದು ಚಿಕ್ಕ ಪಾಸ್ಟರ್, ಅವನೇನು ಅಧಿಕಾರಿ ಇಲ್ಲ, ಅವನು MLA ಅಲ್ಲ, MP ಅಲ್ಲ, ಅಂತ ಮನುಷ್ಯನು ಇಂಥ ಕಾನ್ಫಿಡೆಂಟ್ ಅಂತ ಹೇಳ್ತಾ ಇದ್ದಾನೆ, ನಿಮಗೆ ಸಸ್ಪೆಂಡ್ ಆಗಲ್ಲ, ನಿಮಗೆ ಪ್ರಮೋಷನ್ ಆಗ್ತದೆ ಎಂಬುದಾಗಿ ಎಂಥ ಕಾನ್ಫಿಡೆಂಟ್ ಅಂತ ಹೇಳ್ತಾ ಇದ್ದಾನೆ. ಸಮಸ್ತ ಸರ್ಕಾರವೇ ಅವನ ಕೈಯಲ್ಲಿದ್ದಂಗೆ ಮಾತಾಡ್ತಾ ಇದ್ದಾನಲ್ಲ ಆ ಚಿಕ್ಕ ಗಿಡ್ಡ ಪಾಸ್ಟರ್. ಈತನಿಗೆ ಎಷ್ಟು ಧೈರ್ಯ, ಈತನ ವಿಶ್ವಾಸ ಎಷ್ಟು ಧೈರ್ಯ. ನಮ್ಮ ಯೇಸು ನಿಮ್ಮನ್ನು ಯಾವತ್ತೂ ಕೈ ಬಿಡುವುದಿಲ್ಲ, ನಿಮ್ಮನ್ನು ಖಂಡಿತವಾಗಿ ಪ್ರಮೋಷನ್ ಆಗಲಿಕ್ಕೆ ಸಹಾಯ ಮಾಡೇ ಮಾಡ್ತಾರೆ ಎಂಬುದಾಗಿ ಆ ಯೇಸುವನ್ನು ಪ್ರಮಾಣ ಮಾಡಿ ಹೇಳಿ ಹೋಗ್ತಾನಲ್ಲ ಈ ವ್ಯಕ್ತಿ ಅಂತೇಳಿ ಈತನಿಗೆ ಧೈರ್ಯ ಬರ್ತದೆ. ಇಂಥ ಒಂದು ಆಶ್ವಾಸನೆ, ಇಂಥ ಒಂದು ಭರವಸೆ ಯಾರೂ ನನಗೆ ಕೊಡಲಿಲ್ಲ, ಸರಿಯಪ್ಪ ಅಂತ ಹೇಳ್ತಾನೆ. ಆತನ ಮನಸ್ಸೊಳಗೆ ಕಣ್ಣು ನೀರೆಲ್ಲ ತುಂಬರ್ತದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಆಮೇಲೆ ಹೋಗ್ತಾ ಇದ್ದು ಆ ಪಾಸ್ಟರ್ ಮಾತಾಡ್ತಾನೆ, ಅಯ್ಯ ನಿಮ್ಮ ಹತ್ರ ಒಂದು ವಿನಂತಿ. ಏನು ಚಪ್ಪಂಡಿ, ಏನು ಹೇಳಿ ಅಂತ ಹೇಳಿದ್ರು. ಅಲ್ಲ, ಬೇಡಿಕೊಳ್ಳುವ ತನಕ ತಾಯಿನೂ ನಮಗೆ ಏನೂ ಕೊಡಲ್ಲ, ಮಗು ಕಿರ್ಚಿಕೊಂಡು ಹತ್ರ ಮಾತ್ರ ಆ ತಾಯಿ ಹಾಲು ಕೊಡ್ತಾಳೆ, ಅದಕ್ಕೆ ನಾವು ದೇವರ ಹತ್ರ ನಾಳೆ ಕೇಳ್ತೇವೆ, ನೀವು ಪ್ರಾರ್ಥನೆ ಎಲ್ಲಿ ದೇವರ ಹತ್ರ ಕೇಳಿದ್ರೆ ಚೆನ್ನಾಗಿರ್ತದಲ್ಲ ಅಂತ ಹೇಳ್ತಾರೆ. ಅವಾಗ ತಹಸೀಲ್ದಾರ್ ಅವರು ಮತ್ತು ತನ್ನ ಇಗೋ ಅಹಂ ಹತ್ರ ಬರ್ತಾರೆ. ನನ್ನನ್ನು ಚರ್ಚಿಗೆ ತಗೊಂಡೋಗಿ, ನಿಮ್ಮ ಚರ್ಚಿಗೆ ತಗೊಂಡೋಗಿ ಪ್ರಾರ್ಥನೆ ಮಾಡಿಸಿ ನನಗೆ ಮಳ್ಳು ಮಾಡಿ ಮತ್ತು ನೀವು ನನ್ನ ಚರ್ಚ್ ಒಳಗೆ ಸಿಗಿಸ್ಬೇಕಂತ ತಿಳ್ಕೊತಾ ಇದ್ದೀರಾ? ಅಂಥದ್ದೇನಿಲ್ಲ, ನಮಗೆ ಭಾಳ ದೇವರುಗಳಿದ್ದಾವೆ, ಆ ದೇವರುಗಳನ್ನ ನಾವು ನೋಡ್ಕೋತೇವೆ, ನೀವು ಹೋಗ್ರಿ ಅಂತ ಹೇಳ್ತಾನೆ. ಇಂಥ ಮಾತು ಮಾತಾಡಿದ್ರೆ ಕೊಡ್ರು ಆ ಪಾಸ್ಟರ್ ಅವರು ಸರಿಯಯ್ಯ ಅಂತ ಹೇಳಿ ಹೋಗ್ತಾರೆ. ಅವರು ನಗುತ್ತಾ. ಇದು ನಿಷ್ಕಪಟವುಳ್ಳ ಪ್ರೀತಿ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಹೋಗುವಾಗ ನಗ್ನಗ್ತಾ ಹೋಗಿದ ಕೂಡಲೇ, ಯಾಕಂದ್ರೆ ಹೆಂಡತಿನೂ ಪ್ರೇಯರ್ ಮಾಡ್ತಾ ಇದ್ದಾಳೆ ಹಿಂದೆ, ಈತನಿಗೆ ಗೊತ್ತಿಲ್ಲ ಅದು, ಸುಮ್ಮನಿದ್ರು. ಬೆಳಿಗ್ಗೆ ಸಂಜೆವರೆಗೂ ಈತನ ಹೋಗಿದ ಮೇಲೆ ಆ ಪಾಸ್ಟರ್ ಈತನಿಗೆ ಮನಸ್ಸಿಗೆ ಒಂದು ಆಲೋಚನೆ ಬರ್ತದೆ. ಹೌದಲ್ಲ, ಈ ವ್ಯಕ್ತಿ ನನಗಿಷ್ಟು ಧೈರ್ಯ ಕೊಟ್ಟಿದ್ದ, ಇಂಥ ಒಂದು ಆಶ್ವಾಸನೆ ಕೊಟ್ಟಿದ್ದ, ಭರವಸೆ ಕೊಟ್ಟಿದ್ದ, ಇಂಥ ಧೈರ್ಯ ತುಂಬಿದ ನನಗೆ. ಈತನು ಆ ಯೇಸುವಿನ ಮೇಲೆ, ಒಂದು ದೊಡ್ಡ ಸರ್ಕಾರದ ಮೇಲೆ ಕೂಡ ಅಷ್ಟು ನಂಬಿಕೆ ಇಲ್ಲ. ಈತನು ಗ್ಯಾರಂಟಿ ಕೊಡ್ತಾ ಇದ್ದಾನೆ, ನೀವು ಸಸ್ಪೆಂಡ್ ಆಗಲ್ಲ, ನೀವು ಪ್ರಮೋಷನ್ ಆಗೇ ಆಗ್ತದೆ ಅಂತ ಹೇಳಿದ್ರು. ಏನೋ ಇದೆ ಇಲ್ಲಿ. ಆವಾಗ ಈತನ ಮನಸ್ಸೊಳಗೆ ಆಯ್ತು,
ಆಯಿತು, ಆತನು ಹೇಳಿದ್ದೇನು, ಸ್ವಲ್ಪ ಪ್ರಾರ್ಥನೆ ಮಾಡಿಕೊಳ್ಳ್ರಂತ ಅಷ್ಟೇ ಹೇಳಿದ್ರಲ್ಲ. ಆ ಸಮಯದಲ್ಲಿ ಆ ಮರಣ ದಿನ ಉಪವಾಸ ಪ್ರಾರ್ಥನೆ ಈತನು ಹೋಗಿ ಆ ಚರ್ಚಲ್ಲಿ ಕೂತ್ಕೊಳ್ತಾನೆ. ಕೂತ್ಕೊಂಡು ಅವರು ಅಲ್ಲಿ ಭಕ್ತರೆಲ್ಲರೂ ಪ್ರಾರ್ಥನೆ ಮಾಡ್ತಾರೆ. ಎಲ್ಲ ಮನೆ ಪಡ್ಕೊಂಡಿದ್ದವರು ಈತನ ಕಡೆ ಬಡವರೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇರುವಾಗ ಅವರೆಲ್ಲ ಪ್ರಾರ್ಥನೆ ಮಾಡೋದು ನೋಡಿ, ಅಯ್ಯೋ ನಾನು ಇವರಿಗೆ ವೈರಿಗಳಾಗೆ ವರ್ತಿಸಿದೆ, ಇವರು ನನ್ನ ಬಗ್ಗೆ ಎಷ್ಟು ಪ್ರೀತಿಯಿಂದ ದೇವರ ಹತ್ರ ಭಿನ್ನಹ ದೇವರ ಹತ್ರ ಮೊರೆ ಇಡ್ತಾ ಇದಾರಲ್ಲ ಕೂಗಿ ಕೂಗಿ ಎಂಬುದಾಗಿ ಆಶ್ಚರ್ಯಪಟ್ಟ. ಆಗ ತನು ಕೂಡ ಕಣ್ಣು ಮುಚ್ಚಿ, ಎಸಯ್ಯ ನೀನು ನಿಜವಾದ ಈ ಜಗತ್ತು ಒಡೆಯನು, ಸಮಸ್ತವನ್ನು ನಿನ್ನ ನಿಯಂತ್ರಣದಲ್ಲಿಟ್ಟುಕೊಂಡಿರೋದಾಗಿದ್ದರೆ ನನಗೆ ಸಸ್ಪೆಂಡ್ ಆಗದೆ ಪ್ರಮೋಷನ್ ಬರುವಂತೆ ನನಗೆ ಸಹಾಯ ಮಾಡಿದ್ರೆ ನೀನು ನಿಜವಾದ ದೇವರೆಂದು ನಾನು ತಿಳ್ಕೊಳ್ತೇನೆ ಎಂಬುದಾಗಿ ಒಂದು ಸಣ್ಣ ಪ್ರಾರ್ಥನೆ ಮಾಡಿದ. ಆತನ ಮತ್ತೇ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನ, ಬೇಡಿಕೊಳ್ಳಿರಿ ನಿಮಗೆ ಕೊಡಲ್ಪಡುವುದು, ತಟ್ಟರೆ ನಿಮಗೆ ತೆರಲ್ಪಡುವುದು, ಹುಡುಕರಿ ನಿಮಗೆ ಸಿಗೋದು, ಬೇಡಿಕೊಳ್ಳುವ ಪ್ರತಿಯೊಬ್ಬರಿಗೂ ಕೊಡಲ್ಪಡುತ್ತದೆ. ಯೇಸು ಕ್ರಿಸ್ತನು ಈ ಮಾತನ್ನು ಪ್ರಾರ್ಥನೆ ಮಾಡುವ ಪ್ರತಿಯೊಬ್ಬರಿಗೆ, ಬೇಡಿಕೊಳ್ಳುವ ಪ್ರತಿಯೊಬ್ಬನಿಗೆ ನಿಶ್ಚಯವಾಗಿ ಕೊಡಲ್ಪಡ್ತದೆ. ಅದನ್ನು ಕೇಳಿದ ಕೂಡಲೇ ಇದನ್ನು ಪ್ರಾರ್ಥನೆ ಮಾಡಿದನು. ಪ್ರಾರ್ಥನೆ ಮಾಡಿ ಆತನು ಹೋದನು. 4 ದಿವಸ ಆದ ನಂತರ ಆತನು ಮತ್ತು ತಿರುಗಿ ತಹಸೀಲ್ದಾರ್ ಅವರು ಮೇಲಿನ ಕಚೇರಿಗೆ, ಡಿಸ್ಟಿಕ್ ಕಚೇರಿಗೆ ಹೋಗಿ, ಆ ಜಿಲ್ಲಾ ಕಚೇರಿಗೆ ಹೋಗಿ ಅಲ್ಲಿ ಕೇಳ್ತಾ ಇರುವಾಗ, ಇಲ್ಲಯ್ಯ ನಿಮ್ಮ ಪ್ರಮೋಷನ್ ಆಗಲ್ಲ, ಯಾಕಂದರೆ ನಿಮ್ಮ ಮೇಲೆ ರಿಪೋರ್ಟ್ ಇದೆ, ಒಂದು ಆರೋಪ ಇದೆ, ಅದಕ್ಕಾಗಿ ಅದು ಇನ್ಕ್ವೈರಿ ಆಗೋ ತನಕ ನಿಮಗೆ ಪ್ರಮೋಷನ್ ಆಗಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಬಹಳ ನಿರುತ್ಸಾಹದಿಂದ ಮನಮುರಿದವನಾಗಿ ಮನೆಗೆ ಬರ್ತಾನೆ. ಆದರೆ ಅವರ ಹೆಂಡತಿ ಕೂಡ ದೇವರನ್ನು ಪ್ರಾರ್ಥಿಸ್ತಾ ಇರ್ತಾಳೆ. ಆ ದಿನ ಬೆಳಿಗ್ಗೆ ಹೋಗಿ ಸಂಜೆ ಮಧ್ಯಾಹ್ನ ಎಲ್ಲ ಕೇಳ್ಕೊಂಡು ಎಲ್ಲ ಮಾಡಿದ್ರು, ಏನಾಗಲ್ಲ ರೀ, ಯಾಕಂದ್ರೆ ನಿಮ್ಮ ಮೇಲೆ ಭಾಳದಷ್ಟು ಅಲಿಗೇಷನ್ ಆಗಿಬಿಟ್ಟಿದೆ, ಪೇಪರ್ಲಿ ಮೀಡಿಯಲ್ಲಿ ಬಂದುಬಿಟ್ಟಿದೆ, ನಿಮಗೆ ಪ್ರಮೋಷನ್ ಕೊಡೋದಲ್ಲ, ನಿಮಗೆ ಸಸ್ಪೆಂಡ್ ಮಾಡಂತ ಹೇಳಿದ್ದಾರೆ. ಆದರೆ ಸಸ್ಪೆಂಡ್ ನಿಲ್ಲಿಸಿ ಈಗ ಇನ್ಕ್ವೈರಿಗೆ ಹಾಕಿದ್ದಾರೆ, ಆ ಇನ್ಕ್ವೈರಿ ಪೆಂಡಿಂಗ್ ಇದೆ ಅಂತೇಳಿ ನಿಮ್ಮ ಪ್ರಮೋಷನ್ ಮಾತ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅಲ್ಲಿರ್ತಕ್ಕಂಥ ಡಿಸ್ಟಿಕ್ ಅಧಿಕಾರಿ ಅವ್ರಿಗೆ ತಿಳಿಸ್ತಾರೆ. ಭಾಳ ಮನನೊಂದವನಾಗಿ ಮನಮುರಿದವನಾಗಿ ಮನೆಗೆ ಬರ್ತಾನೆ. ಭಾಳ ದುಃಖ ಪಡ್ತಾನೆ. ಹೆಂಡತಿ ಹತ್ರ ಏನು ಹೇಳಲ್ಲ, ಭಾಳ ಡಿಸ್ಟರ್ಬ್ ಆಗಿರ್ತಾನೆ. ತದನಂತರ ಸಂಜೆ ಸೂರ್ಯಾಸ್ತಮನ ಆದ ನಂತರ ಆತನ ಕಡೆಗೆ ಒಂದು ಸಿಬ್ಬಂದಿ ಓಡ್ತಾ ಬರ್ತಾನೆ. ಆ ಸಿಬ್ಬಂದಿ ತನ್ನ ಕೈನಲ್ಲಿ ಒಂದು ಲೆಟರ್ ತಗೊಂಡು ಬರ್ತಾನೆ. ಸರ್ ಸರ್ ನಾಳೆ ಬೆಳಿಗ್ಗೆ ಬೇಗನೆ ನೀವು ಕಲೆಕ್ಟರ್ ಆಫೀಸ್ಗೆ ಹೋಗಿ ರಿಪೋರ್ಟ್ ಮಾಡ್ಬೇಕಂತ ಹೇಳ್ತಾನೆ. ಏನಾಯಿತು? ನಿಮಗೆ ಪ್ರಮೋಷನ್ ಆಯ್ತು ಸರ್ ಅಂತ ಹೇಳ್ತಾರೆ. ಪ್ರೈಸ್ ಲಾರ್ಡ್, ನಿಮಗೆ ಡೆಪ್ಯೂಟಿ ಕಲೆಕ್ಟರ್, ಜಾಯಿಂಟ್ ಕಲೆಕ್ಟರ್ ಆಗಿ ಪ್ರಮೋಷನ್ ಆಗಿದೆ ಸರ್, ನೀವು ಬೇಗನೆ ಹೋಗಿ ರಿಪೋರ್ಟ್ ಮಾಡಬೇಕಂತ ಹೇಳ್ತಾರೆ. ಈತನಿಗೆ ಆಶ್ಚರ್ಯವಾಗ್ತದೆ. ಆಹಾ, ಆ ಚಿಕ್ಕ ಚರ್ಚ್ನಲ್ಲಿ ಆ ಕುಳ್ಳ ವ್ಯಕ್ತಿ ಎಂಥ ಗ್ಯಾರಂಟಿ ಕೊಟ್ಟಿದ, ನಾವು ಪ್ರಾರ್ಥನೆ ಮಾಡ್ತೇವೆ, ಖಂಡಿತವಾಗಿ ನಿಮಗೆ ಸಸ್ಪೆಂಡ್ ಆಗಲ್ಲ, ನೀವು ಪ್ರಮೋಷನ್ ಆಗೇ ಆಗ್ತದೆ ಎಂಬುದಾಗಿ ಹೇಳಿದ್ರು. ಇಷ್ಟು ದಿನಗಳಿಂದ ನನ್ನ ಪ್ರಮೋಷನ್ಗೆ, ನನ್ನ ಸಸ್ಪೆಂಡ್ಗೆ ಎಷ್ಟೋ ಹೋರಾಟ ನಡೀತಾ ಇತ್ತು, ತಿಂಗಳುಗಳು ದಾಟಿತ್ತು. ಆದರೆ ನನಗೆ ಪ್ರಮೋಷನ್ ಆಗುವ ವೇಳೆಯಲ್ಲಿ ಕೂಡ ನಾನು ಹೋಗಿ ಅಲ್ಲೇ ಅನೇಕ ಜನರ ಹತ್ರ ಭಿನ್ನಹ ಮಾಡಿಕೊಂಡಿದೆ. ಆದರೆ ಅವರು ಅಧಿಕಾರಿಗಳು ನೇರವಾಗಿ ಹೇಳಿಬಿಟ್ರು, ಆಗಲ್ಲ, ಸುಮ್ಮನೆ ಏನು ಪ್ರಯತ್ನ ಮಾಡ್ತಿರು. ಅವರಿಗೆ ದುಡ್ಡು ಕೊಡಲು ಕೂಡ ಪ್ರಯತ್ನ ಮಾಡಿದ್ರಂತೆ ಈತನು. ಎಷ್ಟು ಬೇಕು ಸರ್ ಹೇಳಿ ಸರ್, ನಾನು ಕೊಡ್ತೀನಿ ಅಂತ ಹೇಳಿದ್ರಂತೆ. ಇಲ್ಲ ಇಲ್ಲ, ದುಡ್ಡು ಗಿಡ್ಡಿಲ್ಲ, ನಿಮಗೆ ಪ್ರಮೋಷನ್ ಆಗಲ್ಲ ಅಂತ ಹೇಳಿದ್ರಂತೆ. ಇಂಥ ಒಂದು ಸಮಯದಲ್ಲಿ ಈ ಚರ್ಚಿನ ಕುಳ್ಳ ಪಾಸ್ಟರ್, ಒಂದು ಕುಳ್ಳ ಗಿಡ್ಡ ಪಾಸ್ಟರ್, ಪ್ರಾರ್ಥನೆ ಮಾಡ್ತೇವೆ, ಒಂದು ದಿವಸ ಉಪವಾಸ ಪ್ರಾರ್ಥನೆ, ಸರ್ ಖಂಡಿತವಾಗಿ ನಿಮಗೆ ಪ್ರಮೋಷನ್ ಆಗ್ತದೆ, ನಿಮ್ಮ ಪ್ರಮೋಷನ್ ಯಾವತ್ತಿಗೂ ತಡೆ ಆಗುದಿಲ್ಲ, ನಿಮ್ಮ ಸಸ್ಪೆಂಡ್ ಕೂಡ ಕ್ಯಾನ್ಸಲ್ ಆಗ್ತದೆ ಅಂತ ಹೇಳಿ ಎಂಥ ಗ್ಯಾರಂಟಿಯಿಂದ ಹೇಳಿದ ಮಾತು. ಆಗಲೇ ಆ ಸಿಬ್ಬಂದಿ ತನ್ನ ಕೈನಲ್ಲಿರುವ ಲೆಟರ್ ಕೊಟ್ಟು ಹೇಳ್ತಾನೆ, ಏನಂತ ತಿಳ್ಕೊಂಡು, ಸರ್ ಬೇಗನೆ ಹೋಗಿ ಮೇಲಧಿಕಾರಿಗಳಿಗೆ ನೀವು ರಿಪೋರ್ಟ್ ಮಾಡ್ಬೇಕಂದ್ರೆ ವರದಿ ಸಲ್ಲಿಸಬೇಕಲ್ಲಿ ನೀವು ಜಾಯಿನ್ ಆಗಬೇಕಂತ ಹೇಳ್ತಾನೆ. ಈತನು ಬೆಳಿಗ್ಗೆ 2 ಜೋಡಿ ವಸ್ತ್ರಗಳನ್ನು ತೆಗೆದುಕೊಂಡು ತನ್ನ ಸೂಟ್ ತಗೊಂಡು ತನ್ನ ಮೋಟರ್ ಬೈಕ್ ತಗೊಂಡು ಹೋಗ್ತಾನೆ. ಅಲ್ಲಿ ಎಲ್ಲೇ ಮೇನ್ ಕಲೆಕ್ಟರ್ ಹತ್ರ ಹೋಗ್ತಾರೆ. ಕಲೆಕ್ಟರ್ ಹತ್ರ, ಆ ಡಿಸ್ಟಿಕ್ ಕಲೆಕ್ಟರ್ ಹತ್ರ ಹೋಗಿದ್ದು ಕೂಡ ಡಿಸ್ಟಿಕ್ ಕಲೆಕ್ಟರ್ ಹೇಳ್ತಾರೆ, ಸರ್ ನಮಸ್ಕಾರ ಅಂತ ಹೇಳಿ, ಏನು ವಿಷಯ ಬಂದಿದ್ರಿ ನೀವು ಅಂತ ಹೇಳಿದ್ರು. ಸರ್ ನನಗೆ ಪ್ರಮೋಷನ್ ಆಯ್ತು ಅಂತ ಹೇಳಿ. ನಿಮ್ಮ ಪ್ರಮೋಷನ್ ಹೆಂಗಾಯ್ತು? ನಾವು ನಿನಗೆ ಪ್ರಮೋಷನ್ ಆಗದಂತೆ ನಾವೆಲ್ಲ ರಿಮಾರ್ಕ್ ಹಾಕಿಟ್ಟಿದ್ದೀವಲ್ಲ, ಹೆಂಗೆ ಪ್ರಮೋಷನ್ ಆಯ್ತು ನಿಮಗೆ ಅಂತೇಳಿ ಶೀಟ್ನಲ್ಲಿ ಎದ್ದು ಕೂಗುತ್ತಾನೆ ಆ ಡಿಸ್ಟಿಕ್ ಕಲೆಕ್ಟರ್. ಕೂಗಿದ ಕೂಡಲೇ ಸರ್ ನಂಗೆ ಗೊತ್ತಿಲ್ಲ ಸರ್ ಅಂತೇಳಿ ಸುಮ್ಮನೆ ನಿಂತಿರ್ತಾರೆ ಅವರು. ಯಾರು? ಈ ಚಂದ್ರಬೋಸ್ ಎಂಬ ತಹಸೀಲ್ದಾರ್ ಅವರು ನಿಂತಿರುವಾಗ ಆಮೇಲೆ ಅವ್ರಿಗೇನು ಅನಿಸುತ್ತೇನೋ ಆ ಡಿಸ್ಟಿಕ್ ಕಲೆಕ್ಟರ್ಗೆ,
ಆಯಿತು, ಸರಿ, ಕಂಗ್ರ್ಯಾಚುಲೇಷನ್ಸ್. ಇಂಥ ಒಂದು ಸಮಯದಲ್ಲಿ ಕೂಡ ನಿಮಗೆ ಒಂದು ಉತ್ತಮವಾದಂಥ ಪ್ರಮೋಷನ್ ಆಗಿದೆಯಲ್ಲ ಅಂಥೇಳಿ ಆ ಪ್ರಮೋಷನ್ಗೆ ಆಮೇಲೆಲ್ಲ ಓದಿ ಬೇಗನೆ ಅವ್ರಿಗೆ ಎಲ್ಲಿ ಪೋಸ್ಟಿಂಗ್ ಮಾಡಬೇಕನ್ನ ಪೋಸ್ಟಿಂಗ್ ಮಾಡೋ ಸ್ಥಳವನ್ನು ತರಿಸ್ಕೊಡ್ರೆ ಅಲ್ಲಿ ಪೋಸ್ಟಿಂಗ್ ಆಗಲಿಕ್ಕೆ ಹೋದ್ರು. ಆಗ ಈ ಒಂದು ಅಲ್ಲಿಂದ ಪ್ರಮೋಷನ್ ಆಗಿ ವರ್ಗಾವಣೆ ಆಗಿ ಬೇರೆ ಒಂದು ಊರಿನಲ್ಲಿ ಆತನು ಜಾಯಿಂಟ್ ಕಲೆಕ್ಟರ್ ಆಗಿ ಪ್ರಮೋಷನ್ ಆಗ್ತದೆ. ಆವತ್ತಿಂದ ಈತನ ಮನಸ್ಸೊಳಗೆ ಒಂದು ಅದ್ಭುತವಾದಂಥ ಸಂಚಲನೆ ಆರಂಭವಾಗ್ತದೆ. ಯೇಸು ಕ್ರಿಸ್ತನು ಒಂದು ಚಿಕ್ಕ ಶಿಲುಬೆ ಇರುವ ಮನೆಯಲ್ಲಿ ನಾನು ಇರಬಾರ್ದೆಂಬುದಾಗಿ ತಿಳ್ಕೊಂಡ್ರೆ ಆ ಶಿಲುಬೆ ಇರುವ ಮನೆಯನ್ನು ಸ್ಫೋಟದಿಂದ ಹಾರಿಸಲಿಕ್ಕೆ ಮುಂಚೆ ನನ್ನ ಯೇಸು ನನ್ನನ್ನು ತಪ್ಪಿಸಿದರೆಂಬುದಾಗಿ ನನಗೆ ಗೊತ್ತೇ ಇಲ್ಲ. ನನ್ನ ಹೆಂಡತಿ ಪ್ರಾರ್ಥನೆ ಸೇರಿಕೊಂಡು ಅವ್ರ ಜೊತೆಯಲ್ಲಿ ಅದೇ ಚರ್ಚೆಗೆ ಹೋಗಿ ಹಾಡಾಡ್ತಾ ಇರೋದು, ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಆ ಥರ ಕೂಡ ಸಂತೋಷವಾಗಿದ್ದಾನೆ. ಯಾಕಂದ್ರೆ ನನ್ನ ಹೆಂಡತಿ ಕೂಡ ಪ್ರಾರ್ಥನೆಗೆ ಹೋಗ್ತಾಳಲ್ಲ ತಹಸೀಲ್ದಾರ್ ಅವರು. ಆಗದ ಪ್ರಮೋಷನ್ ಅನ್ನು, ಅಸಂಭವವಾದ ಪ್ರಮೋಷನ್ ಅನ್ನು ಆಗುವಂತೆ ಮಾಡಿದನಲ್ಲ ಯೇಸು ಎಂಬುದಾಗಿ ಅಂದಿನಿಂದ ಯೇಸು ಕ್ರಿಸ್ತನು ಅಂದರೆ ನಂಬಿಕೊಂಡು ಆತನು ಎಲ್ಲಿ ಟ್ರಾನ್ಸ್ಫರ್ ಆಗಿದ್ದನೋ ಅಲ್ಲೇ ವಾರಕ್ಕೊಂದ್ಸಾರಿ ಸಮಯ ಸಿಕ್ಕಾಗೆಲ್ಲ ಪ್ರಾರ್ಥನೆಗೆ ಹೋಗಿ ಕೂತ್ಕೊಳ್ತಿದ್ದಾನಂತೆ ತನ್ನ ಹೆಂಡತಿ ಜೊತೆಯಲ್ಲಿ. ಈ ರೀತಿಯಲ್ಲಿ ಒಂದು ತಹಸೀಲ್ದಾರ್ ಜಾಯಿಂಟ್ ಕಲೆಕ್ಟರ್ ಆಗಿ ಪ್ರಮೋಷನ್ ಆಗಿದ್ದ ತದನಂತರ ಆತನು ಯೇಸು ಕ್ರಿಸ್ತನ ನಂಬಿಕೊಂಡು ಯೇಸು ಕ್ರಿಸ್ತನ ಭಕ್ತಿಯಲ್ಲಿ ಯೇಸು ಕ್ರಿಸ್ತನ ನೀತಿ ನಿಯಮಗಳನ್ನು ಓದುತ್ತಾ, ಬೈಬಲ್ ಓದ್ತಾ, ಚರ್ಚೆಗೆ ಹೋಗ್ತಾ, ಪ್ರಾರ್ಥನೆ ಮಾಡ್ತಾ ಆತನ ಜೀವನ ದೇವರಿಗೆ ಸಮರ್ಪಣೆ ಮಾಡಿದೆ. ಇದರ ಮುಂದಿನ ಸಂಗತಿ ನಾಳೆ ನಾವು ಕೇಳಲಿಕ್ಕಿದ್ದೇವೆ. ಯಾಕಂದರೆ ಅದ್ಭುತವಾದಂಥ ಒಂದು ತಹಸೀಲ್ದಾರ್ ಅವರು ಜಾಯಿಂಟ್ ಕಲೆಕ್ಟರ್ ಆಗಿ ಮತ್ತು ಸ್ಪೆಷಲ್ ಡೆಪ್ಯೂಟಿ ಕಲೆಕ್ಟರ್ ಆಗಿ ಮತ್ತು ಕಲೆಕ್ಟರ್ ಆಗಲಿಕ್ಕೆ ಹೋಗತಕ್ಕಂಥ ವ್ಯಕ್ತಿ ರಾಜೀನಾಮೆ ಕೊಟ್ಟು ಆತನು ಮಾಡಿರುವ ಕಾರ್ಯವನ್ನು ಕೇಳಿದ್ರೆ ಆಶ್ಚರ್ಯಪಡ್ತಾರೆ. ಕಣ್ಣನ್ನು ಮುಚ್ಚನ ಪ್ರಾರ್ಥಿಸೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿರುವಂಥ ನಮ್ಮ ತಂದೆ, ಎಷ್ಟು ಆಸಕ್ತಿಯಿಂದ ಕರ್ತನೆ ಇವತ್ತು ದೇವರ ವಾಕ್ಯವನ್ನು ಕೇಳ್ತಾ ಇದ್ದಾರೆ. ಕರ್ತನೆ, ಯಾವ ಮನುಷ್ಯನು ಕ್ರೈಸ್ತ ವಿರೋಧಿ ಆಗಿದನೋ, ಯಾವ ಮನುಷ್ಯನು ಕ್ರೈಸ್ತರಿಗೆ ವಿರೋಧಿ ಆಗಿದನೋ, ಕ್ರೈಸ್ತರಂದ್ರೆ ಮೆಚ್ಚುದಲು, ಕ್ರೈಸ್ತರಂದ್ರೆ ಅಲರ್ಜಿ ಅನ್ನತಕ್ಕಂಥ ವ್ಯಕ್ತಿ, ಒಂದು ದೊಡ್ಡ ಅಧಿಕಾರದಲ್ಲಿರ್ತಕ್ಕಂಥ ವ್ಯಕ್ತಿ, ಆ ಕ್ರೈಸ್ತ ಸಭಾಪಾಲಕನು ತೋರಿಸಿರ್ತಕ್ಕಂಥ ಪ್ರೀತಿ, ಅನುಕಂಪ, ನಿಷ್ಕಪಟವುಳ್ಳ ಪ್ರೀತಿಯಿಂದ ತನಗೆ ಶತ್ರು ಆದರೂ ಕೂಡ ಆತನಿಗೆ ಹಸುವಾಗಿರುವಾಗ, ಆತನಿಗೆ ಆ ದಾಹವಾಗಿರುವಾಗ ನೀರು ಆಹಾರ ಕೊಡಲಿಕ್ಕೆ ಹೋಗಿರ್ತಕ್ಕಂಥ ಈ ಪಾಸ್ಟರ್ ಅವರು ಒಳ್ಳೆಯ ಕ್ರಿಯೆಗಳ ಮೂಲಕವಾಗಿ ಆ ಒಂದು ತಹಸೀಲ್ದಾರ್ ಅವರನ್ನು ಯೇಸು ಕ್ರಿಸ್ತನ ಪ್ರೀತಿಯಿಂದ ಗೆದ್ದುಕೊಂಡ ಹಾಗೆ ರಾಜ, ಇವತ್ತು ನಾವೆಲ್ಲರೂ ಕರ್ತನೆ ರೋಮಾಪುರದವರ ಬರೆದ ಪತ್ರಿಕೆ 12ನೇ ಅಧ್ಯಾಯ 9ರಿಂದ ಕೊನೆಯವರೆಗಿರುವ ವಚನ ಹಾಗೂ ನೀನು ನಂಬಿಕೊಂಡ್ರೆ, ಅಪೊಸ್ತಲನಾದ ಪೌಲು ಜೈಲಧಿಕಾರಿಗಳು ನೀನು ನಂಬಿದರೆ ನಾನು ರಕ್ಷಣೆ ಹೊಂದಬೇಕಾದ್ರೆ ನಾನು ಏನು ಮಾಡಬೇಕೆಂಬುದಾಗಿ ಕೇಳ್ತಾನೆ. ನೀನು ಈ ಲೋಕದ ಎಲ್ಲ ಶಾಪ, ರೋಗ, ವ್ಯಾಧಿಗಳು, ಅನಿಷ್ಟ, ಸಂಕಟ, ಬಾಧೆಗಳು, ಉಪದ್ರವದಿಂದ ರಕ್ಷಣೆ ಹೊಂದಬೇಕಾದ್ರೆ ಯೇಸು ಕ್ರಿಸ್ತನನ್ನು ನಂಬಿಕೊಂಡ್ರೆ ನೀನು ನಿನ್ನ ಮನೆತನದವರೆಲ್ಲರೂ ರಕ್ಷಣೆ ಹೊಂದುವರು ಎಂಬುದಾಗಿ ಪ್ರೈಸ್ ದಿ ಲಾರ್ಡ್ ಜೀಸಸ್ ಹೇಳಿದ್ದಂತೆ ಆ ಒಂದು ತಹಸೀಲ್ದಾರ್ ಅವರ ಹೆಂಡತಿ ನಂಬಿಕೊಂಡಿರುವುದರ ನಿಮಿತ್ತ ಆ ಕುಟುಂಬವನ್ನು ದೊಡ್ಡ ಬಾಂಬ್ ಸ್ಫೋಟಿಂದ ಕಾಪಾಡಿದ ಅದೇ ದೇವರು ಅಕ್ಷರ ಪ್ರಕಾರವಾಗಿ ಇವತ್ತಿಗೂ ನಿಮ್ಮ ಜೀವನದಲ್ಲಿ ಕಾಪಾಡತಕ್ಕಂಥ ಸರ್ವಶಕ್ತನಾಗಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿಕೊಂಡಿರುವ ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರನು ಕರ್ತನೆ, ಇವತ್ತು ಸಂಕಟಗಳಿಂದ, ಸಮಸ್ಯೆಗಳಿಂದ, ಬಾಧೆಗಳಿಂದ ಅವ್ರಿಗೆ ಗೊತ್ತಿಲ್ಲ ಅವರ ಶತ್ರುಗಳು ಎಲ್ಲಿ ಹೊಂಚು ಹಾಕೊಂಡು ಅವರ ಮೇಲೆ ದಾಳಿ ಮಾಡಬೇಕೆಂಬುದಾಗಿ ಅಂಥ ಶತ್ರುಗಳಿಂದ ಅವರನ್ನು ಕಾಪಾಡದೇವ್ರೆ, ಉಪದ್ರವಗಳಿಂದ ಕಾಪಾಡದೇವ್ರೆ ನಿನ್ನ ಮಕ್ಕಳನ್ನು, ನಂಬಿರುವ ಮಕ್ಕಳನ್ನು ಕರ್ತನೆ, ಮಾರಕ ಸೋಂಕುಗಳಿಂದ ಕರ್ತನೆ ಕಾಪಾಡದೇವ್ರೆ ನಿನ್ನ ಮಕ್ಕಳನ್ನು ರಾಜ. ಯಾರ್ಯಾರು ಕರ್ತನೆ ಅನಾರೋಗ್ಯದಿಂದ ಬಳಲುತ್ತಾ ಇದ್ದಾರೆ ಕರ್ತನೆ, ಮಾರಕ ರೋಗದಿಂದ ಎಸ್ಸಯ್ಯ ನಿನ್ನ ಗಾಯಗಳ ಸೊನು ಚಾಚಿ ಕರ್ತನೆ ಅದ್ಭುತಗಳು, ಸೂಚಕ್ರಿಯಗಳು ಇವತ್ತಿಗೂ ಯಾವತ್ತಿಗೂ ಸದಾಕಾಲ ಮಾಡ್ತಿರ್ತಕ್ಕಂಥ ದೇವರೇ, ಗುಣಪಡಿಸು ದೇವರೇ ರಾಜ, ಗುಣವಾಗಲಾರಂಥ ರೋಗವನ್ನು ಎಸ್ಸಯ್ಯ ಗುಣಪಡಿಸಿದಕ್ಕಾಗಿ ಸ್ತೋತ್ರ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಯಾರ್ಯಾರು ಇವತ್ತು ಗುಣಮುಖರಾಗಬೇಕೆಂಬುದಾಗಿ ಬಯಸ್ತಾ ಇದ್ರಿ, ಯೇಸು ನಾಮದಲ್ಲಿ ನೀವು ನಿಶ್ಚಯವಾಗಿ ಗುಣಮುಖರಾಗಿದೆ. ಯಾರ್ಯಾರು ಸಂಕಟ, ಸಮಸ್ಯೆಗಳು, ಬಾಧೆಗಳಿಂದ ಬಿಡುಗಡೆ ಆಗಬೇಕೆಂಬುದಾಗಿ ಬಯಸ್ತಾ ಇದ್ರಿ, ಖಂಡಿತವಾಗಿ ನಿಮ್ಮ ಸಮಸ್ಯೆಗಳು, ಬಾಧೆಗಳಿಂದ ನೀವು ಬಿಡುಗಡೆ ಈಗ ಆಗುತ್ತಾ ಇದ್ದೀರಿ. ಯಾವ ಬಿಸ್ನೆಸ್ನಲ್ಲಿ ನಷ್ಟವಾಗಿ ಕುಸಿದು ಹೋಗಿ ಬಿಟ್ಟು ಹೋಗಬೇಕೆಂಬುದಾಗಿ ತಿಳ್ಕೊಳ್ತಾ ಇದ್ರಿ, ಅದೇ ನಷ್ಟವಾಗಿರುವ ಬಿಸ್ನೆಸ್ಸಲ್ಲಿ ದೇವರು ನಿನಗೆ ಲಾಭ ಬರುವಂತೆ ಮಾಡ್ತಾ ಇದ್ದಾನೆ.
ಅಯ್ಯೋ ನಾನು ದೊಡ್ಡ ಪಾಪಿ, ನನ್ನ ಪಾಪದಿಂದ ಯಾರು ನಾನು ಬಿಡಿಸ್ಲಿಕ್ಕಾಗಲ್ಲ, ನಾನು ಘೋರ ಪಾಪಿ, ದ್ರೋಹಿ, ಅಪರಾಧಿ ಎಂಬುದಾಗಿ ತಿಳ್ಕೊಂಡು ಮನಸ್ಸಾಕ್ಷಿಯಲ್ಲಿ ಕುಗ್ಗಿ ಹೋಗ್ತಾ ಇದೆಯಾ? ಏಸಯ್ಯ ಇವತ್ತು ನಿನಗೆ ಹೇಳ್ತಾ ಇದ್ದಾನೆ, ಇಗೋ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ, ನಿನ್ನ ರೋಗದಿಂದ ನೀನು ಮುಕ್ತನಾಗಿದಿ ಎಂಬುದಾಗಿ ಏಸಯ್ಯ ಹೇಳ್ತಾ ಇದ್ದಾರೆ. ಆ ಏಸಯ್ಯನ ಮಾತಿ ನಿಮಿತ್ತ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ನಿನ್ನ ರೋಗದಿಂದ ಮುಕ್ತನಾಗಿದಿ, ಇಂದಿನಿಂದ ಪಾಪ ಮಾಡಬೇಡ ಎಂಬುದಾಗಿ ಆ ಕರ್ತನ ವಾಕ್ಯದಿಂದ ಇವತ್ತು ನಮ್ಮನ್ನು ದೇವರು ಎಚ್ಚರಿಸ್ತಾ ಇದ್ದಾರೆ. ಮಹೋನ್ನತನಾದ ದೇವರೇ ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ರಾಜ, ಒಂದು ತಹಸೀಲ್ದಾರ್ ಅವರನ್ನು ಕರ್ತನೆ ಅದ್ಭುತ ರೀತಿಯಿಂದ ಈ ವಾಕ್ಯೋಪಚಾರಗಳಿಂದ ರಾಜ ರಕ್ಷಿಸಿ ಕಾಯ್ದು ಕಾಪಾಡಿ ಕರ್ತನೆ. ಮತ್ತು ಸಭಾಪಾಲಕನಾಗಿರುವ ಒಂದು ಪಾಸ್ಟರ್ ನಿಷ್ಕಪಟವುಳ್ಳ ದೈವ ಪ್ರೀತಿಯಿಂದ ಅವರನ್ನು ಶತ್ರು ಎಂಬುದಾಗಿ ಭಾವಿಸದೆ ಅವರಿಗೆ ಹಸುದಾಗಿರುವಾಗ, ಅವರಿಗೆ ಸಂಕಟ ಬಂದಿರುವಾಗ ಈ ಸಭಾಪಾಲಕರು ಸರಿಯಾಗಿ ಹೋಗಿ ಅವರಿಗೆ ಸಹಾಯಕ್ಕಾಗಿ ಉಪವಾಸ ಪ್ರಾರ್ಥನೆ ಮಾಡಿದ ಹಾಗೆ ಈ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಕ್ರೈಸ್ತ ಪಾಸ್ಟರ್ಗಳಿಗೆ ವಿರೋಧವಾಗಿ ಬರ್ತಿರ್ತಕ್ಕಂಥ ಎಲ್ಲ ಸಂಕಟಗಳು, ಹಿಂಸೆಗಳು, ಶತ್ರುಗಳ ಕಾಟಗಳಿಂದ ಕರ್ತನೆ ಈ ರೀತಿಯಾದಂಥ ಪ್ರೀತಿಯನ್ನು ವ್ಯಕ್ತಪಡಿಸಿ ಅವರನ್ನು ಪ್ರೀತಿಸಿ ಆ ಶತ್ರುಗಳೇ, ಆ ವೈರಿಗಳೇ, ಆ ಕ್ರೈಸ್ತ ವಿರೋಧಿಗಳೇ ಪ್ರಾರ್ಥನೆಗೆ ಬಂದು ಕೂತ್ಕೊಂಡು ಯೇಸು ಕ್ರಿಸ್ತ ನಂಬಿ ಅವರೇ ಸ್ವಾರ್ಥಿಕರಾಗಿ ಆಗುವಂತೆ ನೀನು ಮಾಡಲಿಕ್ಕೆ ಸರ್ವಶಕ್ತನಾಗಿದೆ ಎಂಬುದಾಗಿ ಈ ಒಂದು ಸಾಕ್ಷಿಯಿಂದ ನಿರೂಪಿಸಿದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಕೇಳಿರುವ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರರು, ರೋಮಾಪುರದವರ ಬರೆದ ಪತ್ರಿಕೆ 12ನೇ ಅಧ್ಯಾಯ 9ರಿಂದ ಕೊನೆಯವರೆಗಿರ್ತಕ್ಕಂಥ ಆ ಸತ್ಯ, ಆ ಪ್ರೀತಿ, ಆ ವಾತ್ಸಲ್ಯ, ಆ ಕರುಣೆಯ ದಯೆ ಶತ್ರುಗಳನ್ನು ಕೂಡ ಮಿತ್ರರಾಗುವಂತೆ ಮಾಡ್ತಾ ಎಂಬುದಾಗಿ ಆ ವಾಕ್ಯವನ್ನು ಕೇಳಿದ ರಾಜ, ಶುಭವಾಗಲಿ, ಮೇಲಾಗಲಿ. ಕೇಳತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿಗೆ ಸುಖ, ಶಾಂತಿ, ಸಮಾಧಾನ, ಆರೋಗ್ಯ, ನೆಮ್ಮದಿ, ಕಟ್ಟಡಗಳಿಂದ, ಸಮಸ್ಯೆಗಳಿಂದ, ಬಂಧಕಗಳಿಂದ ಬಿಡುಗಡೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಕೊನೆಗೆ ರಕ್ಷಣೆ ನಿತ್ಯ ಜೀವ ಅವರಿಗೂ ಅವರ ಕುಟುಂಬಕ್ಕೂ ಅವರ ಕುಟುಂಬದಲ್ಲಿರುವ ಎಲ್ಲ ಸದಸ್ಯರಿಗೆ ರಕ್ಷಣೆ ಉಂಟಾಗಲಿ. ಶಾಪದಿಂದ ರಕ್ಷಣೆ, ಪಾಪದಿಂದ ರಕ್ಷಣೆ, ರೋಗದಿಂದ ರಕ್ಷಣೆ, ಶತ್ರುವಿನ ಕಾಟದಿಂದ ರಕ್ಷಣೆ, ಹಿಂಸೆಯಿಂದ ರಕ್ಷಣೆ, ಸಮಸ್ಯೆಗಳಿಂದ ರಕ್ಷಣೆ ಅವರಿಗೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಕೊನೆಗೆ ನಿತ್ಯ ಜೀವ ಅವರಿಗೆ ಪ್ರಾಪ್ತವಾಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಯೇಸು ಕ್ರಿಸ್ತನು ಪ್ರೀತಿ ಸ್ವರೂಪನು. ಪ್ರೀತಿಯುಳ್ಳ ನಿಷ್ಕಪಟವುಳ್ಳ ಪ್ರೀತಿಯಿಂದ ಪ್ರೀತಿಸಿರಿ. ಆ ಶತ್ರುವಿಗೆ ನೀರು ಕೊಡ್ರಿ, ಆಹಾರ ಕೊಡ್ರಿ. ಆಗ ಕೆಟ್ಟದಕ್ಕೆ ಸೋತೋಗಿ ನೀವು ಕೆಟ್ಟದ್ದು ಮಾಡುವ ಅಗತ್ಯ ಇಲ್ಲ. ಕೆಟ್ಟದನ್ನು ಒಳ್ಳೆದರಿಂದ ಜಯಿಸಿರಿ. ಆಗ ಅವರ ತಲೆ ಮೇಲೆ ಬೆಂಕಿ ಕೆಂಡ ಇಟ್ಟ ಹಾಗೆ